ನಮ್ಮ MLA ಸಚಿವರು ಏನಿದಲ್ಲ ಮಿನಿಸ್ಟರ್ಸ್ ನಿಜ ಹೇಳ್ಬೇಕಂತಂದ್ರೆ ಇವರೆಲ್ಲರೂ ವೇಸ್ಟ್. ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಮೇಡಮ್. ಒಂದ್ಸತಿ 5,000 ಹುದ್ದೆ ಖಾಲಿ ಮಾಡ್ತೀನಿ, ಇದು ವೇಕೆನ್ಸಿ ಫಿಲ್ ಮಾಡ್ತೀನಿ, ಒಂದ್ಸತಿ 10,000 ಫಿಲ್ ಮಾಡ್ತೀನಿ. ಯಾಕೆಂದ್ರೆ ಇವರಿಗೆ ಫಸ್ಟ್ ಮಾಹಿತಿನೇ ಗೊತ್ತಿರಲ್ಲ. ಸುಮಾರು ಒಂದು 5 ಲಕ್ಷ ಜನ ತನಕ ಟೀಚರ್ಸ್ ಆಸ್ಪಿರೆಂಟ್ಸ್ ಇದ್ದಾರೆ. 15 ರಿಂದ 20 ಲಕ್ಷ ಜನ ವಿದ್ಯಾರ್ಥಿಗಳು ಇದ್ದಾರೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ. ಮತ್ತೆ PC ನೋಟಿಫಿಕೇಶನ್ಸ್ ಸುಮಾರು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇದ್ದಾರೆ ಮೇಡಮ್. MLA MPಗಳು ಮಿನಿಸ್ಟರ್ಸ್ ಯಾರೇ ಆಗ್ಲಿ ಭ್ರಷ್ಟಾಚಾರ ಅಂತ ಏನಾದ್ರು ಮಾಡಿದ್ರೆ ನೀವು ನೇಮಕಾತಿ ನಿಮ್ಮನ್ನ ರೋಡ್ ಕರ್ಕೊಂಬಂದು ಓಡಿಸ್ತೀವಿ ಮೇಡಮ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಲ್ಲಾ ಕಡೆ ಕೂಡ ಉದ್ಯೋಗ ಆಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು, ಯುವಕ ಯುವತಿಯರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಧಾರವಾಡದಲ್ಲಿ ZEN ಅನ್ನೋ ಒಂದು ಪ್ರತಿಭಟನೆ ಕೂಡ ಭುಗಿಲೆತ್ತಿದೆ. ಇವತ್ತು ಪ್ರತಿಭಟನೆ ನಡೆತಿರುವಂತದಕ್ಕೆ ಏನ್ ಕಾರಣ, ಈ ಪ್ರತಿಭಟನೆ ಎಲ್ಲಿವರೆಗೂ ಹೋಗುತ್ತೆ, ಇದುವರೆಗೂ ಸರ್ಕಾರ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ಯಾ, ಇದನ್ನೆಲ್ಲವನ್ನ ಮಾತನಾಡಿಸ್ತಾ ಹೋಗೋಣ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಕಾಂತಕುಮಾರ್ ಅವರು. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಫಸ್ಟ್ಲಿ ಥ್ಯಾಂಕ್ ಯು ನಮ್ಮ ಕರ್ನಾಟಕ ಸ್ಟುಡಿಯೋಗೆ ಬಂದು ಇವತ್ತು ಏನು ನೀವು ಪ್ರತಿಭಟನೆಯನ್ನು ಮಾಡ್ತಿದ್ದೀರಾ ಆ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಾನು ಆಗಲೇ ಹೇಳಿದ್ದೀನಿ, ಇವಾಗ ಒಂದು ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಪ್ರಶ್ನೆ ಆಗುತ್ತೆ. ಈಗ ಹೇಳ್ತಾ ಇದ್ದೀರಾ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಅಂತ, ಬಟ್ ಆದರೆ ರಾಜ್ಯ ಸರ್ಕಾರ ಈವರೆಗೂ ಕೂಡ ನೇಮಕಾತಿಯನ್ನು ಪ್ರಾರಂಭ ಮಾಡಿಲ್ಲ. ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದೀರಾ, ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ. ಇತ್ತ ನೋಡಿದ್ರೆ ಧಾರವಾಡದಲ್ಲೂ ಕೂಡ ಪ್ರತಿಭಟನೆ ಭುಗಿಲೆದ್ದಿದೆ. ಸೊ ಈ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಸರ್ಕಾರ ಇವರಿಗೆ ಪ್ರತಿಕ್ರಿಯೆ ಕೊಟ್ಟಿದೆಯಾ ಮತ್ತು ನಿಮ್ಮ ಹೋರಾಟದಲ್ಲಿ ಏನೆಲ್ಲ ಆಗ್ತಾ ಇದೆ ಸರ್? ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಸುಮಾರು 5-6 ವರ್ಷದಿಂದ ಸತತವಾಗಿ ನಾವು ನಮ್ಮ ಬೇಡಿಕೆ ಏನಂದರೆ ನ್ಯಾಯಯುತವಾಗಿದೆ. ವಯೋಮಿತಿ ಹೆಚ್ಚಿಸಿ ಅಂದರೆ ನೇಮಕಾತಿ ಪ್ರಾರಂಭ ಮಾಡಿ ಅಂತೇಳಿ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟ ಏನು ಧಾರವಾಡದಲ್ಲಿ ಮೊನ್ನೆ ಯಶಸ್ವಿಯಾಗಿದೆ. 25ನೇ ತಾರೀಕು ಗುರುವಾರ ಅಂದರೆ ಸುಮಾರು 40,000 ರಿಂದ 50,000 ಜನ ವಿದ್ಯಾರ್ಥಿಗಳನ್ನ ನಾವು ಸೇರಿಸಿ ಪ್ರತಿಭಟನೆ ಮಾಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಅಂದರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಯಾರಿಗೂ ಏನು ಹಾನಿ ಮಾಡ್ದಿರಾ ಶಾಂತಿಯುತವಾಗಿ ಒಂದು ಕಡೆ 40,000 ರಿಂದ 50,000 ಜನ ವಿದ್ಯಾರ್ಥಿಗಳು, ಅದು ವೆಲ್ ಎಜುಕೇಟೆಡು ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಕೇಳ್ತಾ ಇರೋದು. ಸುಮಾರು ವರ್ಷಗಳಿಂದ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ 2 ವರ್ಷ ಮುಂಚೆ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಬಂದು ಒಂದೇ ವರ್ಷದಲ್ಲಿ ನಾವು 1 ಲಕ್ಷ ನೇಮಕಾತಿ ನಾವು ಪ್ರಾರಂಭ ಫಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ರಾಜ್ಯದಲ್ಲಿ ಒಟ್ಟಾಗಿ ಟೋಟಲ್ 2,76,386 ಹುದ್ದೆ ಖಾಲಿ ಇದೆ 43 ಡಿಪಾರ್ಟ್ಮೆಂಟಿಂದ. ಅಂದರೆ ಇನ್ನೂ ಎಲ್ಲ ಡಿಪಾರ್ಟ್ಮೆಂಟಿಂದ ನಾವು ಅದನ್ನು ಆ್ಯಡ್ ಮಾಡೋದಾದರೆ ಮೋರ್ ದೆನ್ 3 to 5 lakhs ತನಕ ವೇಕೆನ್ಸಿ ಖಾಲಿ ಹುದ್ದೆ ಇದೆ. ಸರ್ಕಾರಿ ಹುದ್ದೆ ಖಾಲಿಗಳಿದ್ದಾವೆ. ಅಂದರೆ ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದ್ದಾವೆ ಮೇಡಮ್. ಅದಾದಮೇಲೆ ಮೋರ್ ದೆನ್ 20,000 ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ 20,000 ವೇಕೆನ್ಸಿ ಇದೆ. ಆದರೆ ಇಲ್ಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಮೇಡಮ್. ಒಂದ್ಸತಿ 5,000 ಹುದ್ದೆ ಖಾಲಿ ಮಾಡ್ತೀನಿ, ಇದು ವೇಕೆನ್ಸಿ ಫಿಲ್ ಮಾಡ್ತೀನಿ, ಒಂದ್ಸತಿ 10,000 ಫಿಲ್ ಮಾಡ್ತೀನಿ, ಒಂದ್ಸತಿ 18,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತೇಳಿ. ನಾನು ಮಾಧ್ಯಮದವ್ರಿಗೆ ಇವ್ರ ಹತ್ರ ಯಾವುದೇ ಹೇಳಿಕೆ ತೊಗೊಬೇಕಾದ್ರೆ ಪ್ರೆಸ್ ನೋಟ್ ಇರ್ಬೋದು, ಮೀಡಿಯಾದವರು ಮತ್ತು ಪ್ರಿಂಟ್ ಮೀಡಿಯಾ, ಯಾವುದೇ ಮೀಡಿಯಾ ಫಸ್ಟು ಇವರು ಡಿಪಾರ್ಟ್ಮೆಂಟಿಗೆ ಕೇಳಿ ಮೇಡಮ್. ಯಾವುದೇ ಮಿನಿಸ್ಟರ್ಸ್ಗೆ ಯಾವುದೇ ರೀತಿ ಕೇಳಕ್ಕೆ ಹೋಗಬೇಡಿ, ಪ್ರಶ್ನೆನೇ ಮಾಡಬೇಡಿ. ಯಾಕೆಂದರೆ ಇವರಿಗೆ ಫಸ್ಟು ಮಾಹಿತಿನೇ ಗೊತ್ತಿರಲ್ಲ. ಮಾಹಿತಿ ತಿಳ್ಕೊಂಡು ಮಾತಾಡಬೇಕಾಗುತ್ತೆ. ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಭೇಟಿ ಮಾಡಿದ್ವಿ, ಕಮಿಷನರ್ ಹತ್ರ ತ್ರಿಲೋಕ್ ಚಂದ್ರ ಸರ್ ಹತ್ರನೂ ಭೇಟಿ ಮಾಡಿದ್ವಿ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು 18,000 ಮಾಧ್ಯಮದ ಮುಖಾಂತರ ಹೇಳ್ತಾರೆ. ಇಲ್ಲಿ ಟೀಚರ್ಸ್ ಆಸ್ಪಿರೆಂಟ್ಸ್ ಇರ್ಬೋದು, ಇವರು ಬಂದು ಅಂದರೆ ಈಗ ಇನ್ನೇನು ನಾಳೆನೇ ನೋಟಿಫಿಕೇಷನ್ಸ್ ಆಗುತ್ತೆ, ಇನ್ನು ಮುಂದಿನ ವಾರನೇ ಆಗುತ್ತೆ ಅಂತೇಳಿ ನೋಟಿಫಿಕೇಷನ್ಸ್ ಆಗ್ಬಿಡುತ್ತೆ ಅಂತ ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ. ಸುಮಾರು ಒಂದು 5 ಲಕ್ಷ ಜನ ತನಕ ಟೀಚರ್ಸ್ ಆಸ್ಪಿರೆಂಟ್ಸ್ ಇದ್ದಾರೆ ಈ ಒಂದು ವೇಕೆನ್ಸಿಗೆ. ಟೋಟಲ್ ಆಸ್ಪಿರೆಂಟ್ಸು ಕರ್ನಾಟಕದಲ್ಲಿ 15 ರಿಂದ 20 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ. ಗೌರ್ಮೆಂಟ್ ಕೆಲಸನೇ ಬೇಕು ಅಂತೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ 15 ರಿಂದ 20 ಲಕ್ಷ ಜನ ಓದ್ತಾ ಇದ್ದಾರೆ. ಅದರಲ್ಲೂ ಮೇಡಮ್ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ತೋರಿಸಿ ಮೇಡಮ್, ನೀಟಾಗಿ ತೋರಿಸಿ. ಇದನ್ನು ಓದ್ಬಿಡ್ತೀವಿ ಮೇಡಮ್ ನೀಟಾಗಿ ಬೇಕಾರೆ. ಇದನ್ನು ಯಾವ ಬರೆದಿದ್ದಾರೆ ನೋಡಿ, 2020ರಲ್ಲಿ 3/7/2020 ಅವಾಗ ಅವ್ರು ಬರೆದಿರೋದು. ಯಾರಿಗೆ? ಬೊಮ್ಮಾಯಿ ಸರ್ ಅವ್ರಿಗೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬರೆದಿರೋದು ಮೇಡಮ್. ಇಲ್ಲಿ ನೋಡಿ ಹೇಳಿ, ಅಖಿಲ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳ ಒಕ್ಕೂಟ ಅಧ್ಯಕ್ಷರಿಗೆ ಬರೆದಿರೋದು ಮೇಡಮ್. ಇಲ್ಲಿ ಸಲ್ಲಿಸೋದು ಮನವಿ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿ ಸದರಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಪ್ರಸ್ತುತ ನೇಮಕಾತಿ ಆಯ್ಕೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ ಹಾಗೂ SC ST OBC ಅಭ್ಯರ್ಥಿಗಳಿಗೆ 33 ವರ್ಷ
ವಯೋಮಿತಿ ಸಡಿಲಿಕೆ ಮಾಡುವಂತೆ ತಮ್ಮ ಮನವಿ ಪತ್ರದಲ್ಲಿ ಕೋರಿರುತ್ತಾರೆ. ಸದರಿಯಾದ ಮನವಿ ಪತ್ರದಲ್ಲಿ ತಿಳಿಸಿರುವ ವಿಷಯದ ಬಗ್ಗೆ ಪರಿಶೀಲಿಸಿ ವಯೋಮಿತಿ ಸಡಿಲಿಕೆ ಮಾಡುವ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕೋರುತ್ತೇನೆ ಅಂತ ಹೇಳ್ಬಿಟ್ಟು ಅವರು ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಬರೀತಾರೆ ಮೇಡಮ್. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನ ಸಿದ್ದರಾಮಯ್ಯ ಅವರ ಬರೆಯುವಂಥದ್ದು. ಅವರೇ ಸೈನ್ ಹಾಕಿರೋದು ಮೇಡಮ್, ಸಿಗ್ನೇಚರ್ ಹಾಕಿದ್ದಾರೆ ವಿತ್ ಡಾಕ್ಯುಮೆಂಟ್ಸ್. ನಾನು ಹೇಳ್ತಾ ಇರೋದು ಮೇಡಮ್ ಇದನ್ನು. ಇದಾದಮೇಲೆ ನೆಕ್ಸ್ಟು ಇವರು ಒಂದು ಟ್ವೀಟ್ ಮಾಡ್ತಾರೆ ಮೇಡಮ್. ಟ್ವೀಟ್ ಮುಖಾಂತರ ಸಿಎಂ ನೋಡಿ ಮೇಡಮ್, 20 ಸೆಪ್ಟೆಂಬರ್ 2024ರಲ್ಲಿ ಬ್ರೇಕಿಂಗ್ ನ್ಯೂಸ್ ಅದು. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿ 27ರಿಂದ 33 ವರ್ಷಕ್ಕೆ ಏರಿಕೆ, CM ಸಿದ್ದರಾಮಯ್ಯರ ಘೋಷಣೆ. ಇದರಲ್ಲಿ ಇನ್ನೂ ನೀಟಾಗಿ ಬರೆದಿದ್ದಾರೆ ಮೇಡಮ್. ಇವರು ನೋಡಿ, ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದೆ. ಹೆಸರಾಂತ ಸಾಹಿತಿ ಹಂಪ ನಾಗರಾಜರವರನ್ನು ಇದು ದಸರಾ ರಿಲೇಟೆಡ್ ಮೇಡಮ್. ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಮರು ಪರೀಕ್ಷೆಯಲ್ಲಿ ಆದಷ್ಟು ಶೀಘ್ರದಲ್ಲಿಯೇ ಏರ್ಪಡಿಸುವಂತೆ KPSCಗೆ ಸೂಚಿಸಲಾಗಿದೆ. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿಯನ್ನು 27ರಿಂದ 33 ವರ್ಷಕ್ಕೆ ಏರಿಸಬೇಕೆಂದು ಬೇಡಿಕೆ ಇದ್ದು ಒಂದು ಬಾರಿ ತೀರ್ಮಾನ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ತಿಳಿಸಿದ್ದೇನೆ. ಇದು ಸಿದ್ದರಾಮಯ್ಯನವರೇ ಖುದ್ದು ಟ್ವೀಟ್ ಮಾಡಿರ್ತಾರೆ. ಟ್ವೀಟ್ ಮಾಡಿರೋದನ್ನ ನಾನು ಇವತ್ತು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ಮೇಡಮ್. ಈ ಹೋರಾಟ ಇಷ್ಟು ದೊಡ್ಡ ಮಟ್ಟಕ್ಕೆ ಸರ್ಕಾರನೇ ಕಾರಣ ಮೇಡಮ್, ಬೇರೆ ಇನ್ಯಾರೂ ಅಲ್ಲ. ಒಂದು ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತ ಅಪೋಸಿಷನ್ ಲೀಡರ್ ಇದ್ದಾಗ ಲೆಟ್ರ್ ಹಾಕಿದ್ದಾರೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಮನೆ ಬಿಟ್ಟು ಬೇರೆ ಬೇರೆ ಕೆಲಸ ಬಿಟ್ಟು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅವರು ಒಂದು ಆಸೆ ಇಟ್ಕೊಂಡಿದ್ದಾರೆ. ಅಂದರೆ ಇವರು ಪ್ರತಿ ವರ್ಷ ನೋಟಿಫಿಕೇಷನ್ಸ್ ಕರೆದಿದ್ರೆ 3 ವರ್ಷ ಆಯಿತು ಒಂದು PC ನೋಟಿಫಿಕೇಷನ್ ಆಗಿ, 5 ವರ್ಷ ಆಯಿತು PSI ನೋಟಿಫಿಕೇಷನ್ಸ್ ಆಗಿ. ಇವರು ಪ್ರತಿ ವರ್ಷ ನೋಟಿಫಿಕೇಷನ್ಸ್ ಕರೆದಿದ್ರೆ ಯಾರು ವಯೋಮಿತಿ ಕೇಳ್ತಿರ್ಲಿಲ್ಲ. ಇವತ್ತು ರಾಜ್ಯದಲ್ಲಿ ಅಂದರೆ ಗೃಹ ಇಲಾಖೆಯಲ್ಲೇ more than 20,000 ವೇಕೆನ್ಸಿ ಇದೆ. more than 20,000 ವೇಕೆನ್ಸಿ ಇದ್ರೆ ಇವರು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಅಲ್ಲ, ಈಗ ಟ್ವೀಟ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ನ ಕೂಡ ಇಟ್ಕೊಂಡಿದ್ದೀರಾ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಖುದ್ದು ಸಿದ್ದರಾಮಯ್ಯನವರೇ ಪತ್ರವನ್ನ ಕೂಡ ಬರೀತಾರೆ. ಬಟ್ ಅಲ್ಲಿ ಹೇಳಿದ್ದಾರೆ 33 ವರ್ಷಕ್ಕೆ ಏರಿಕೆ ಆಗಿದೆ ಅನ್ನೋದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈವರೆಗೂ ಕೂಡ ಅಧಿಕೃತ ಘೋಷಣೆ ಸಚಿವರು ಹೇಳಿದ್ದಾರೆ ಮೇಡಮ್. ಗೃಹ ಸಚಿವರ ಹತ್ರ ಹೋದ್ರೆ ನಿಮ್ಗೆ ಯಾರು ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಎಷ್ಟು ಮಟ್ಟಕ್ಕೆ ಇವರು ಗೃಹ ಸಚಿವರು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಯಾವುದು ನೋಟಿಫಿಕೇಶನ್ನೇ ಮಾಡಿಲ್ಲ ಮೇಡಮ್. ನಾವು ಹೇಳ್ತೀನಲ್ಲ, ಗೃಹ ಇಲಾಖೆಯಿಂದ ನಾವು ಮಾನ್ಯ DIG ಸರ್ ಹತ್ರ ಭೇಟಿ ಮಾಡಿದ್ವಿ, ADGP ಸರ್ ಹತ್ರ ಭೇಟಿ ಮಾಡಿದ್ವಿ, ಮತ್ತು DGIGP ಸರ್ ಸಲೀಂ ಸರ್ಗೆ ಭೇಟಿ ಮಾಡಿದ್ವಿ. PC PSI ನೋಟಿಫಿಕೇಶನ್ಸ್ ಮಾಡಿ ಸರ್, ಅದು PSI 600 ಒಂದೇ ಸತಿ ಎಕ್ಸಾಮ್ ಮಾಡಿ ಅಂತ ಹೋಗಿ ಕೇಳಿದ್ರೆ ಈ ವರ್ಷ ಯಾವುದೇ ನೋಟಿಫಿಕೇಶನ್ಸ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಕಾರಣ ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಆಗಿಲ್ಲ, ಅಪ್ರೂವಲ್ ಆದಮೇಲೆ ಮಾಡ್ತೀನಿ ಅಂತ. ಮತ್ತು PC ನೋಟಿಫಿಕೇಷನ್ಸು ಸುಮಾರು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಮೇಡಮ್. 1,000 ನೋಟಿಫಿಕೇಷನ್ಸ್ ಕರೆದ್ರೂ 1,000 ವೇಕೆನ್ಸಿ ನೋಟಿಫಿಕೇಷನ್ ಮಾಡಿದ್ರೆ 4 ರಿಂದ 5 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಮೇಡಮ್. ಆ ಥರ ಇರಬೇಕಾದ್ರೆ ಇವರು ಸುಮಾರು more than 20,000ಕ್ಕೂ ಅಧಿಕ ಖಾಲಿ ಹುದ್ದೆಗಳಿದ್ದಾವೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಇವರು ಬರೀ 1,000 2,000 ನೋಟಿಫಿಕೇಷನ್ಸ್ ವೇಕೆನ್ಸಿ ಕರಿತೀನಿ ಅಂತಂದರೆ ರಾಜ್ಯದ ಯುವಕರು ಏನು ಮಾಡ್ಬೇಕು ಹೇಳಿ. ಇವತ್ತು ನಾವು 40-50 ಸಾವಿರ ಜನ ಏನು ವಿದ್ಯಾರ್ಥಿಗಳು ಸೇರ್ಕೊಂಡು ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಮೇಡಮ್. ಮುಂದಿನ ದಿನಗಳು ಇದು ಲಕ್ಷಾಂತರ ವಿದ್ಯಾರ್ಥಿಗಳಾಗಿ ಇಡೀ ರಾಜ್ಯಾದ್ಯಂತ ಇದು ಹೋರಾಟ ಆಗುತ್ತೆ ಮೇಡಮ್. ಇಲ್ಲ ಕಾಂತಕುಮಾರ್ ಅವರೇ, ನೀವೀಗ ಹೇಳ್ತಾ ಇದ್ದೀರಾ ಇಷ್ಟು ಸಾವಿರ ಹುದ್ದೆಗಳು ಖಾಲಿ ಇದೆ, ಇಷ್ಟು ಲಕ್ಷಾಂತರ ಜನರು ಇವತ್ತು ಉದ್ಯೋಗವನ್ನು ನಂಬ್ಕೊಂಡು ಕೂತಿದ್ದಾರೆ ಅಂತ. ಬಟ್ ಆದರೆ ಇಷ್ಟು ಹುದ್ದೆಗಳು ಖಾಲಿ ಇದ್ರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಭರ್ತಿಯನ್ನು ಮಾಡ್ತಿಲ್ಲ? ಯಾವ ಕಾರಣಕ್ಕೆ ಮೇಡಮ್? ಇವರು ಬರೀ ನೆಪ ಅಷ್ಟೇ ಹೇಳ್ತಾರೆ ಮೇಡಮ್. ಪ್ರತಿ ಬಜೆಟಲ್ಲಿ ಇಷ್ಟು ಖಾಲಿ ಹುದ್ದೆ ಇದ್ದಾವೆ, ಇಷ್ಟು ಖಾಲಿ ಹುದ್ದೆ ಅಂತ. ಮತ್ತು ಅಸೆಂಬ್ಲಿ ಸೆಷನ್ ನಡಿಬೇಕಾದ್ರೆ ಅಪೋಸಿಷನ್ ಲೀಡರ್ ಯಾರೋ MLA MLC ಏನಾದರೂ ಒಂದು ಲೆಟ್ರು ಇಲ್ಲ ಕ್ವಶನ್ ಹಾಕಿದ್ರೆ ಅವರು ರಿಟರ್ನ್ ಆನ್ಸರ್ಸು ಇಷ್ಟು ಖಾಲಿ ಹುದ್ದೆ ಇದ್ದಾವೆ, ಅತಿ ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ. ಅತಿ ಶೀಘ್ರದಲ್ಲೇ ಅಂತ ಪ್ರತಿ ಮಿನಿಸ್ಟರ್ಸು, ಪ್ರತಿ ಸಚಿವರು ಅತಿ ಶೀಘ್ರ ಅಂದ್ಕೊಂಡು ನಮ್ಮ ಯುವಕರನ್ನ ಹಾಳು ಮಾಡ್ತಿದ್ದಾರೆ ಮೇಡಮ್. ಇವ್ರದ್ದು ಇಡೀ ರಾಜ್ಯದ ಯುವಕರನ್ನ ಹಾಳು ಮಾಡ್ತಿದ್ದಾರೆ. ಇವತ್ತು ಅತಿ ಶೀಘ್ರ ಅಂತ ಹೇಳ್ತಾರೆ, ಬರೀ ಸುಳ್ಳು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಮೇಡಮ್ ಪತ್ರಿಕೆಯಲ್ಲಿ. ಮತ್ತು ಮಾಧ್ಯಮ ಮುಖಾಂತರ ಏನು ಮಾಧ್ಯಮ ಸಿಕ್ತು ಅಂತಂದರೆ ಪ್ರತಿಯೊಂದು ಏನು ಕಾರ್ಯಕ್ರಮದಲ್ಲೂ ನಾವು ಈಗ ರೀಸೆಂಟ್ಲಿ ಮೇಡಮ್ 17ನೇ ತಾರೀಕು ಸೆಪ್ಟೆಂಬರ್ 17ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ರು ಮೇಡಮ್. ಅಲ್ಲೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಅದೊಂದೇ ಅಲ್ಲ, ಪ್ರತಿಯೊಂದು ಸತಿನೂ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಪ್ರತಿಯೊಂದು ಹುದ್ದೆ ಖಾಲಿ ಇರೋ ಹುದ್ದೆಗಳನ್ನು ಎಲ್ಲನೂ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಬರೀ ಬಾಯಲ್ಲಿ ಹೇಳ್ತಾ ಹೋದರೆ ವಿದ್ಯಾರ್ಥಿಗಳು ಕೇಳ್ಕೊಂಡೋದನ್ನು ಹಳ್ಳಿ ಮಕ್ಕಳು ಇಲ್ಲಿ ಮನೇಲಿ ಕೂತ್ಕೊಂಡ್ರೆ ಓದಿದ್ರೆ ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಲೈಬ್ರರಿ ಬಂದು ಕಷ್ಟಪಟ್ಟು ಓದ್ತಾ ಇದ್ದಾರೆ ಮೇಡಮ್.
ಅಲ್ಲಿ ಒಂದು ಟೈಮ್ ಊಟಕ್ಕೂ ಸಹ ಕಷ್ಟ ಇರುತ್ತೆ ಅವರಿಗೆ. ಅಲ್ಲಿ ಗುರುವಾರ ಟೈಮಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಹೋಗಿ ಊಟ ಮಾಡ್ತಾರೆ ಮೇಡಮ್. ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು 2,000 3 ಸಾವಿರ ಜನ ಪ್ರತಿ ವಾರ ಒಂದು ಕಡೆ ಊಟ ಮಾಡ್ತಾರೆ. ಗಣೇಶ ವಿಸರ್ಜನೆ ಆಗ್ತಾ ಇರ್ಬೇಕಾದ್ರೆ ಸುಮಾರು ನಿಮಗೆ ಒಂದೇ ಕಡೆ 5,000 10 ಸಾವಿರ ಜನ ವಿದ್ಯಾರ್ಥಿಗಳು ಒಂದೇ ಕಡೆ ಸಿಗ್ತಾರೆ ಮೇಡಮ್. ಇಲ್ಲಿ ಚಂದ್ರಾಲಯ ಒಟ್ಟು ವಿಜಯನಗರದಲ್ಲಿ ನಿಮಗೆ ಗೊತ್ತಿಲ್ಲ ಮೇಡಮ್, ಅದರಲ್ಲಿ 3-4 ಅನ್ನ ಹಾಕು ಅಂತ ಹೇಳಿ ಊಟದ ಗ್ರೂಪ್ಸ್ ಇದ್ದಾವೆ. ಫ್ರೀ ಊಟ ಅಂತೇಳಿ ವಾಟ್ಸಪ್ ಗ್ರೂಪಲ್ಲಿ ಒಂದೊಂದು ಗ್ರೂಪಲ್ಲಿ 500 ಜನ 1000 ಜನ 2,000 ಜನ ಗ್ರೂಪು. ಅಲ್ಲಿ ಲೊಕೇಶನ್ ಹಾಕಿ ಊಟ ಸಿಗುತ್ತೆ ಅಂತಂದರೆ ಅಲ್ಲಿ ಕ್ಯೂ ನಿಂತ್ಕೊತಾರೆ. ಎಲ್ಲೇ ಇರಲಿ ಮೇಡಮ್, ಇಲ್ಲಿ ಸುತ್ತಮುತ್ತ ಒಂದು ಆ ಸರೌಂಡಿಂಗ್ 3-4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ 4 ಕಿಲೋಮೀಟ್ರ್ ಇದ್ದರೂ ಸಹ ಅವರು ಊಟಕ್ಕೋಸ್ಕರ ನಡ್ಕೊಂಡೋಗಿ ಅಲ್ಲಿ ಫ್ರೀ ಊಟ ಸಿಗ್ತಾ ಇದೆ ಅಂತಂದಾಗ ಆ ಲೊಕೇಶನ್ನು ವಿತ್ ಆ ಊಟ ಏನಿದೆ ಅಂತೇಳಿ ಆ ಗ್ರೂಪಲ್ಲಿ ಹಾಕಿದ ತಕ್ಷಣ ಎಲ್ಲರೂ ಆ ಊಟಕ್ಕೆ ಹೋಗಿ ನಿಂತ್ಕೊಂಡ ಪರಿಸ್ಥಿತಿ ರಾಜ್ಯ ಸರ್ಕಾರ ಇವತ್ತು ತೊಗೊಂಬಂದುಬಿಟ್ಟಿದ್ದಾರೆ ಮೇಡಮ್. ಅಲ್ಲ, ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾದರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಮೌನವನ್ನು ವಹಿಸಿದೆ, ಯಾಕೆ ಮೇಡಮ್? ಇದು ಒಂದು ಸರ್ಕಾರದಲ್ಲಿ ಏನಂತಂದರೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಮೇಡಮ್. ಕೆಲವೊಂದು ಟೈಮಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ನಾನು ಅಧಿಕಾರಿಗಳ ಹತ್ರ ಹೋದಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮೇಡಮ್. ಎಲ್ಲಿ ಫಾರ್ ಎಕ್ಸಾಂಪಲ್ KPSCಯಲ್ಲಿ ಏನು ರೆಕ್ರೂಟ್ಮೆಂಟ್ ಬಾಡಿ, ಅದು ರೆಕ್ರೂಟ್ಮೆಂಟ್ ಬಾಡಿ ಅದರಲ್ಲೇ ನಿಮಗೆ ಎಷ್ಟೋ ಹುದ್ದೆ ಖಾಲಿ ಇದ್ದಾವೆ. ಗ್ರೂಪ್ C ಮತ್ತು ಗ್ರೂಪ್ D ಗ್ರೂಪ್ B ಎಕ್ಸಾಮ್ಸ್ ಹುದ್ದೆಗಳು ಆ ರೆಕ್ರೂಟ್ಮೆಂಟ್ ಎಲ್ಲಿ ರೆಕ್ರೂಟ್ ಮಾಡ್ತಾರೋ ಅಲ್ಲೇ ಖಾಲಿ ಇದ್ದಾವೆ. ಮತ್ತು ವಿಧಾನಸೌಧದಲ್ಲೇ ಸಾವಿರಾರು ಹುದ್ದೆ ಖಾಲಿ ಇದ್ದಾವೆ ಮೇಡಮ್. ಇವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ದುಡ್ಡಿಲ್ಲ ಅಂತ ಹೇಳ್ತಾರೆ ಮೇಡಮ್. ಇವರು ಸ್ಯಾಲ್ರಿಗೆ MLA MP ಗಳು ಸ್ಯಾಲ್ರಿಗಳು, ಮಿನಿಸ್ಟರ್ ಸ್ಯಾಲ್ರಿಗಳು ಏನಿದೆ, ಅಸೆಂಬ್ಲಿಲಿ ನೀವು ಬಿಲ್ ಪಾಸ್ ಮಾಡಿಕೊಂಡು ಡಬಲ್ ಸ್ಯಾಲ್ರಿ ಮಾಡ್ಕೊತೀರಾ. ನಿಮಗೆ ಮಾತ್ರ ದುಡ್ಡಿದೆ, ವಿದ್ಯಾರ್ಥಿಗಳು ನೇಮಕಾತಿ ಮಾಡ್ಕೊಳೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನೀವು ಸರ್ಕಾರ ಯಾಕೆ ನಡೆಸ್ತೀರಾ? ಎಲ್ಲ ರಾಜೀನಾಮೆ ಕೊಟ್ಟು ಹೋಗಿ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ನೀವು ಮೇಡಮ್ ಇಲ್ಲಿ ಗ್ಯಾರಂಟೀಸ್ ಕೊಡ್ತೀರಾ, ಅದು ವಾಪಸ್ ತೊಗೊಳಕ್ಕಾಗಲ್ಲ ಅಂತ ಎಲ್ಲ ಜನತೆಗೂ ಎಲ್ಲರಿಗೂ ಗೊತ್ತಿದೆ. ಆದರೆ ಯಾರಿಗೆ ತಲುಪಿಸ್ಬೇಕು, ಯಾರಿಗೆ ಗ್ಯಾರಂಟಿ ಕೊಡಬೇಕು ಅವರಿಗಷ್ಟೇ ಕೊಡಿ. ಯಾರಿಗೆ ನೀಡಿದೆ ಅವರಿಗಷ್ಟೇ ಗ್ಯಾರಂಟಿ ಕೊಡಿ. ಅದರಲ್ಲಿ ಒಂದು ಮೋರ್ ದೆನ್ 50% ಮೇಡಮ್, ಮೋರ್ ದೆನ್ 50% ಯಾರಿಗೆ ಗ್ಯಾರಂಟೀಸ್ ಬೇಡ ಅವರಿಗೆಲ್ಲ ಇವತ್ತು ತೊಗೊತಾ ಇದ್ದಾರೆ. ಅಲ್ಲ, ನಿನಗೂ ಫ್ರೀ, ನನಗೂ ಫ್ರೀ, ನಿಮ್ಮ ಹೆಂಡ್ತಿಗೂ ಫ್ರೀ, ಅವ್ರ ಹೆಂಡ್ತಿಗೂ ಫ್ರೀ ಅಂತ ಅಂದ್ಬಿಟ್ರೆ ಎಲ್ಲಿಂದ ತೊಗೊಂಬರೋದು ಮೇಡಮ್? ಇದು ಸರ್ಕಾರ ನಾವು ಕಟ್ತಾ ಇರೋ ಟ್ಯಾಕ್ಸು. ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕಾಂಪಿಟೇಟಿವ್ ಹಬ್ಬಲ್ಲಿ ಎವ್ರಿ ಇಯರ್ ಒಂದು ಬಜೆಟ್ ಹೋಗ್ತಾ ಇದೆ ಮೇಡಮ್. ಇಲ್ಲಿ ಇದೊಂಥರ ಕನ್ಸಿಸ್ಟೆನ್ಸಿ ಅಲ್ಲಿ ಒಂದು ಬಜೆಟ್ ಕ್ರಿಯೇಟ್ ಆಗ್ತಾ ಇದೆ. ಅವ್ರ ಅಪ್ಪ ಅಮ್ಮ ದುಡ್ಡೆಲ್ಲ ಇಲ್ಲಿ ತೊಗೊಂಡು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು. ಇವರು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತ ವಾಟ್ ಈಸ್ ದ ಯೂಸ್? ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್, ನೀವೇ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಕರ್ನಾಟಕ TVಯಲ್ಲಿ ಅಂತಂದರೆ, ನೀವು ತಿಂಗಳ ಪೂರ್ತಿ ಕೆಲಸ ಮಾಡಿದ್ಮೇಲೆ ನಿಮಗೆ ತಿಂಗಳಿಗೆ ಸ್ಯಾಲ್ರಿ ಕೊಟ್ಟರೆ ತಾನೇ ಮೇಡಮ್ ನೀವು ನೆಕ್ಸ್ಟ್ ಸಸ್ಟೈನ್ ಆಗೋದು, ನೀವು ಕಂಟಿನ್ಯೂಷನ್ ಇಲ್ಲಿ ಬರೋದು. ಇವರು ನೇಮಕಾತಿನೇ ಮಾಡಿಲ್ಲ ಅಂತ ಅಂದರೆ ವರ್ಷಾನುಗಟ್ಟಲೆ, ಈಗ ವರ್ಷ ಪೂರ್ತಿ ಓದಿ ವಾಟ್ ಈಸ್ ದ ಯೂಸು? ಏನು ಮಾಡ್ಬೇಕು ಮೇಡಮ್ ಅದನ್ನು? ಈಗ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಓದ್ತೀನಿ ಅಂದರೆ ಆ ಎಜುಕೇಷನ್ ಏನಕ್ಕೆ ಓದ್ತಾ ಇದ್ದೀವಿ? ಒಂದು ಇದಿರಬೇಕಲ್ಲ ಮೇಡಮ್, ಒಂದು ಪರ್ಪಸ್ ಇರಬೇಕು. ಯಾವುದೋ ಒಂದು ಲೈಫ್ ಅಂದರೆ ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ ಇಟ್ಕೊಂಡು ಓದ್ತಾ ಇರ್ತಾರೆ, ಏನೋ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರ್ಕಾರದಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ 50% ವೇಕೆಂಟ್ ಖಾಲಿ ಹುದ್ದೆ ಇದ್ದಾವೆ ಪ್ರತಿ ಡಿಪಾರ್ಟ್ಮೆಂಟಲ್ಲಿ. ಒಬ್ಬೊಬ್ಬರಿಗೆ ಒಂದೊಂದು, ಫಾರ್ ಎಕ್ಸಾಂಪಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದು ಒಂದು ಗೋಡನ್ ಕೊಡೋ ಜಾಗದಲ್ಲಿ ಒಂದು ಆಫೀಸರ್ಸ್ಗೆ ಮ್ಯಾನೇಜರ್ಗೆ 3-4 ಗೋಡನ್ ಕೊಟ್ಬಿಟ್ಟು ಆ ಮ್ಯಾನೇಜರ್ ಹತ್ರ ಒಬ್ಬೊಬ್ಬರ ಹತ್ರ 5-5 ಲಕ್ಷ ದುಡ್ಡು ಇಸ್ಕೊತಾರೆ ಮೇಡಮ್. ಅಲ್ಲಿರೋ ಕಮಿಷನರ್ಸು, ಅಲ್ಲಿರೋ ಅಧಿಕಾರಿಗಳು, ಮೇಲಧಿಕಾರಿಗಳು. ನಾನೇ ಹೇಳಿದ್ದೀನಿ ಮೇಡಮ್, ನಾನೇ ಕಂಪ್ಲೇಂಟ್ ಮಾಡಿದ ಕೂಡಲೇ KH ಮುನಿಯಪ್ಪ ಅವ್ರನ್ನ ಕಮಿಷನರ್ ಟ್ರಾನ್ಸ್ಫರ್ ಮಾಡಿದ್ರು ಮೇಡಮ್. ಈ ರೀತಿ ತೊಗೊಂಡಿರೋದಕ್ಕೆ ಯಾವುದಾದ್ರೂ ಅಧಿಕೃತ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ ನಿಮ್ಮ ಹತ್ರ? ಕರಪ್ಷನ್ ಅಂತ ನಿಮಗೆ ಗೊತ್ತಿದೆ ಅಲ್ಲ ಮೇಡಮ್. ಈಗೆಲ್ಲ ಒಂದೊಂದು ಗೋಡ ಜಾಗದಲ್ಲಿ 3-4 ಗೋಡನ್ನು ಅವ್ರ ಇನ್ವಾಲ್ವ್ಮೆಂಟ್ ಇಲ್ದಿರಾ ಇದು ಯಾವುದೇ ಕಾರಣಕ್ಕೂ 2-3 ಗೋಡನ್ ಕೊಡಲ್ಲ ಮೇಡಮ್. ಈ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಲಿಕ್ವಿಡ್ ಕ್ಯಾಶಲ್ಲಿ ಆಗುತ್ತೆ ಮೇಡಮ್. ಟ್ರಾನ್ಸಾಕ್ಷನ್ ಆನ್ಲೈನಲ್ಲಿ ಆಗಿದ್ದರೆ ನಿಮಗೆ ಕರೆಕ್ಟ್ ಪ್ರೂಫ್ ಇರುತ್ತೆ. ಮತ್ತು ಅವರೆಲ್ಲ ವೆರಿ ಕಾನ್ಫಿಡೆನ್ಷಿಯಲಿ ಸಖತ್, ಅಂದರೆ ಅದೊಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಬ್ಬ ಅಧಿಕಾರಿ ಅಂದರೆ 3 ಜನ ಮಾಡೋ ಕೆಲಸ ಒಬ್ಬರೊಬ್ಬರು ಕೊಡ್ತಿದ್ದಾರೆ ಮೇಡಮ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮನೆ ಪೊಲೀಸ್ ಅಂತ ಹೇಳ್ತಾರೆ. ಮನೆ ಪೊಲೀಸ್ ಅಂತ ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ಒಂದೇ ಒಂದು ಸತಿ ಸುಮ್ಮನೆ ಸ್ಟೇಷನ್ ಒಳಗಡೆ ಹೋಗಿ ಮೇಡಮ್, ಒಂದು FIR ಮಾಡಬೇಕು, ಒಂದು NCR ಮಾಡಬೇಕು ಅಂತಂದರೆ ನೀವು NCR ಮಾಡಬೇಕಂದ್ರೆ ಒಂದು 5 ಮಿನಿಟ್ಸ್ ಮ್ಯಾಕ್ಸಿಮಮ್. ಅಂದರೆ ಒಂದು ಪೇಜ್ ಟೈಪ್ ಮಾಡೋದಕ್ಕೆ ಎಷ್ಟಾಗುತ್ತೆ? 5 ಮಿನಿಟ್ಸು. ಒಂದು NCR ಮಾಡೋದಕ್ಕೆ ನೀವೇನಾದರೂ ಒಂದು FIR ಮಾಡಬೇಕಂದ್ರೆ ಒಬ್ಬ ಮನುಷ್ಯ ಸ್ಟೇಷನ್ ಒಳಗಡೆ ದಿನ ಪೂರ್ತಿ ಕಾಯೋಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸಿಬ್ಬಂದಿ ಕೊರತೆ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ ಮೇಡಮ್. ಅವ್ರ ಪಾಪ ಬೆಳಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 1 ಗಂಟೆಗೂ ಹೋಗೋಕ್ಕಾಗ್ತಾ ಇಲ್ಲ ಮೇಡಮ್. ಈಗಿರೋ ಪರಿಸ್ಥಿತಿ ಮೇಡಮ್. ನಾನೇ ಖುದ್ದಾಗಿ ಭೇಟಿ ಮಾಡಿದಾಗ ಅಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್, ಇನ್ಕ್ಲೂಡಿಂಗ್ ಕಮಿಷನರ್ಸ್ ಇರ್ಬೋದು ಮೇಡಮ್,
ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಮನೆ ಫ್ಯಾಮಿಲಿ ನೋಡೋಕ್ಕಾಗ್ತಾಯಿಲ್ಲ, ಮನೆಯವರಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಟೈಮ್ ಅವರು ಎಷ್ಟು ಪ್ರೆಷರ್ ಆಗ್ತಿದೆ ಅಂದರೆ ಇದರಿಂದ ಒಬ್ಬ ಸಿಬ್ಬಂದಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಮೇಡಮ್? ಇದು ಅದೊಂದೇ ಅಂತಲ್ಲ. ಈಗ ಟೀಚರ್ಸ್ ಅಂತ ಬಂದರೆ ಮೇಡಮ್, ಟೀಚರ್ಸಲ್ಲಿ ಇದ್ರಷ್ಟು ದೊಡ್ಡ ಸ್ಕ್ಯಾಮ್ ಇನ್ಯಾವುದೂ ಇಲ್ಲ. ನಾನು ಹೇಳ್ತೀನಿ, ಈ ಕುರಿತು ಫ್ರೀಡಮ್ ಪಾರ್ಕಲ್ಲೂ ಒಂದು ಹೋರಾಟವನ್ನು ಕೂಡ ಮಾಡಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವತ್ತು ರೀಸೆಂಟಾಗಿ ಅದು 23ನೇ ತಾರೀಕು ನಾವು ಹೋರಾಟ ಮಾಡಿದ್ವಿ. ಕರ್ನಾಟಕ ಟಿವಿ ಇದೆ ಅಂತಲ್ಲ ಮೇಡಮ್, ಈ ಹಿಂದೆ BVMTC ಅವರಿಗೆ ಒಂದು ವಾರದಲ್ಲಿ ಆರ್ಡರ್ ಕಾಪಿ ಕೊಡೋದಕ್ಕೆ ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ನ್ಯೂಸ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿದ್ದೀರಾ ಅಂತಂದರೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದ ಹೇಳಿಸ್ತೀನಿ. 23ನೇ ತಾರೀಕು ನಾವು UGC ಪರವಾಗಿ ಮೇಡಮ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಹೇಳಿ 1956 ಎಸ್ಟಾಬ್ಲಿಷ್ ಆಗಿರೋದು. ಅದ್ರ ಅಂಡರಲ್ಲಿ ಅಂದರೆ UGC ಕ್ವಾಲಿಫೈಡ್ ಅಂತಂದರೆ ನೆಟ್ಟು ಸ್ಟೆಟ್ಟು ಮತ್ತು PhD ಹೋಲ್ಡರ್ಸ್ನ ಗೆಸ್ಟ್ ಫ್ಯಾಕಲ್ಟೀಸ್ ತೊಗೊಬೇಕು ಮೇಡಮ್. ನಮ್ಮ ಗೆಸ್ಟ್ ಫ್ಯಾಕಲ್ಟೀಸು 10,000 ಪೋಸ್ಟು ವೇಕೆಂಟ್ ಇದೆ. 10,000 ಪೋಸ್ಟು ಕಾಲಾಗಿದೆ. ಅಂದರೆ ಎವ್ರಿ ಇಯರ್ ಅದು ರಿನ್ಯೂ ಮಾಡ್ತಾ ಹೋಗ್ತಾರೆ. ಅದು ನೋಟಿಫಿಕೇಷನ್ಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕಿರೋರು 40,000 ಜನ ಮೇಡಮ್. ಗೆಸ್ಟ್ ಅಂದರೆ UGC ಕ್ವಾಲಿಫೈಡ್ ಆಗಿರೋರು 20,000 ಜನ ಇದ್ದಾರೆ. 20,000 ಜನದಲ್ಲಿ 10,000 ಪೋಸ್ಟ್ನ ಇವರು ಕೋರ್ಟು ಡಿವಿಷನ್ ಬೆಂಚಿಗೆ, ನಾನು 75 ಜನನ ನಮ್ಮ ಸಂಘಟನೆಯಿಂದ 75 ಜನನ ನಾವು ಕೋರ್ಟಿಗೆ ಕರ್ಕೊಂಡೋಗಿದ್ವಿ. ಕೋರ್ಟಲ್ಲಿ ಡಿವಿಷನ್ ಬೆಂಚಲ್ಲಿ ನಮ್ಮ ಪರವಾಗಿ ಬಂದಿದೆ. CJI ಬೆಂಚಲ್ಲಿ ಮೇಡಮ್, ಅಂದರೆ ಕ್ವಾಲಿಫೈಡ್ ಇರೋರನ್ನ ನೀವು ಅರ್ಹ ಅಭ್ಯರ್ಥಿಗಳನ್ನ UGC ಕ್ವಾಲಿಫೈಡ್ ಆಗಿರೋರನ್ನ ತೊಗೊಳ್ಳಿ ಅಂತ ಹೇಳಿದ್ದಾರೆ. 10,000 ಪೋಸ್ಟಿಗೆ ಇವ್ರನ್ನ ಕಾನೂನನ್ನ ಫಾಲೋ ಮಾಡೋದು ಇವ್ರ ಧರ್ಮ, ಅದನ್ನು ಯಾರೂ ಉಲ್ಲಂಘನೆ ಮಾಡೋಂಗಿಲ್ಲ. ಆದರೆ MC ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು ಇವತ್ತು ಕಾನೂನನ್ನ ಫಾಲೋ ಮಾಡ್ದಿರಾ 20 ದಿನ ಆಗಿದೆ. ಕಾನೂನು ಒಂದು ಆರ್ಡ್ರ್ ಫಾಲೋ ಮಾಡಬೇಕಂತ 20 ದಿನದಿಂದ ನಾವು ಕೇಳ್ಕೊತಾ ಇದ್ದೀವಿ, ಇನ್ನೂ ಮಾಡ್ತಾ ಇಲ್ಲ. ನಮಗೆ ಅವರಿಗೆ 23ನೇ ತಾರೀಕಿಂದ 1 ವಾರ ಗಡುವು ಕೊಟ್ಟಿದ್ದೀವಿ ಮೇಡಮ್. ಅವರೇನಾದರೂ ಮಾಡಿಲ್ಲ ಅಂತಂದರೆ ಅವರ ರಾಜೀನಾಮೆಗೆ ನಾವು ಆಲ್ರೆಡಿ 23ನೇ ತಾರೀಕು ಒತ್ತಾಯ ಮಾಡಿದ್ದೀವಿ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ಭೇಟಿ ಮಾಡ್ತೀವಿ, ಅವ್ರಿಗೂ ಮನವಿ ಮಾಡ್ತೀವಿ, ಗವರ್ನರ್ ಭೇಟಿ ಮಾಡ್ತೀವಿ ಮೇಡಮ್. ಅದಾದಮೇಲೆ ರಾಹುಲ್ ಗಾಂಧಿ ಅವ್ರಿಗೂ ಭೇಟಿ ಮಾಡ್ತೀವಿ. ಅಂಥ ಸಚಿವರು ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಬೇಡ. ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಮೇಡಮ್, 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. 4ರಿಂದ 5 ಲಕ್ಷ ಜನ ಮಕ್ಕಳು ಓದ್ತಾ ಇದ್ದಾರೆ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು. ಆ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇವತ್ತು ಲೆಕ್ಚರರ್ ಇಲ್ಲದೆ ಸಿಲೆಬಸ್ ಕಂಪ್ಲೀಟ್ ಆಗ್ತಿಲ್ಲ. ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ. ಅವ್ರು ಸಿಲೆಬಸ್ ಯಾವ ರೀತಿ ಎಕ್ಸಾಮ್ ಬರೀಬೇಕು? ಎಕ್ಸಾಮಲ್ಲಿ ಪಾಸ್ ಆಗಲ್ಲ, ನನಗೆ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ, ನಮಗೆ TC ವಾಪಸ್ ಕೊಡಿ, ನಾನು ಪ್ರೈವೇಟ್ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಮಿನಿಸ್ಟರ್ಸು MLAs ಪ್ರೈವೇಟ್ ಕಾಲೇಜಸ್ಸು ಸ್ಕೂಲು ಎಷ್ಟಿದ್ದಾವೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಪ್ರತಿಯೊಬ್ಬರದು ಇವರ ಕ್ವಾಲಿಟಿ ಎಜುಕೇಷನ್ ಕೊಟ್ಬಿಟ್ರೆ ನಾಳೆ ದಿನ ಬಡ ಮಕ್ಕಳು ಎಲ್ಲಿ ಪ್ರಶ್ನೆ ಮಾಡಿಬಿಡ್ತಾರೆ. ಈಗ ಒಂದು ಓಟ್ ಹಾಕಬೇಕಾದ್ರೂ 100 ಸತಿ ಯೋಚನೆ ಮಾಡ್ತಾರೆ. ಅಂದರೆ ಕ್ವಾಲಿಟಿ ಎಜುಕೇಷನ್ ತೊಗೊಂಡಿರೋರು ಈ ಬಡವರಿಗೆ ಎಜುಕೇಷನ್ ಕೊಡೋದಕ್ಕಾಗಲ್ಲ. ಶ್ರೀಮಂತರ ಮಕ್ಕಳು ಅಷ್ಟೇ ಪ್ರೈವೇಟ್ ಸ್ಕೂಲ್ಗೂ ಕಾಲೇಜಸ್ಗೆ ಹೋಗೋಕ್ಕಾಗುತ್ತೆ. ಅವರು ಶ್ರೀಮಂತರ ಮಕ್ಕಳು ಯಾವತ್ತೂ ಇವು ಸರ್ಕಾರನ ಪ್ರಶ್ನೆ ಮಾಡಲ್ಲ. ಎಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇಲ್ಲ. ಇನ್ ಟೈಮು ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟರೆ ಹೆಚ್ಚು ಸರ್ಕಾರಿ ಶಾಲೆಗಳು ಇನ್ನೂ ಇಂಪ್ರೂವ್ ಆಗುತ್ತಲ್ಲ ಮೇಡಮ್. ಈಗ ಎಷ್ಟೋ ಸ್ಕೂಲು ಕಾಲೇಜಸ್ಸು ಕ್ಲೋಸ್ ಆಗ್ತಾಯಿದೆ. ಯಾಕೆಂದರೆ ಅಡ್ಮಿಷನ್ಸ್ ಇಲ್ದಿರ. ಮತ್ತು ಪೊಲೀಸ್ ಸ್ಟೇಷನ್ಸು ನೀವು ಎಷ್ಟು ನ್ಯೂಸಲ್ಲಿ ನೋಡ್ತಿದ್ದೀರಾ ಮೇಡಮ್. ನಾನೇ ಎಷ್ಟೊಂದು ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ ಕ್ಲೋಸ್ ಆಗ್ತಿದೆ. ಯಾಕೆಂದರೆ ಸಿಬ್ಬಂದಿಗಳು ಇಲ್ದಿರ. ಅಲ್ಲಿಂದ ಇಷ್ಟು ಕೊರತೆ ಇದೆ ಅಂತಂದರೆ ಮೇಡಮ್, ನೀವು ಅದಾದಮೇಲೆ ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಬಂದುಬಿಟ್ರೆ ಮೇಡಮ್ 70,727 ಹುದ್ದೆ ಖಾಲಿ ಇದೆ. ಇವ್ರಿಗೆ ಅದೇನಂತ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಯಾಕೆಂದರೆ ವೈಯಕ್ತಿಕವಾಗಿ ನಾನು ಮಾತಾಡಲ್ಲ. ಇವರು ಕೆಲಸ ಮಾಡೋಕ್ಕಂತೂ ಇವರಿಗೆ ಲಾಯಕ್ಕಿಲ್ಲ. ಇವರು ಫಸ್ಟು ರಾಜೀನಾಮೆ ಕೊಟ್ಟೋದ್ರೆ ತುಂಬ ಒಳ್ಳೆಯದು. ನಾನೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ರಶ್ಮಿ ಮಹೇಶ್ ಮೇಡಮು ಭೇಟಿ ಮಾಡಿದ್ದೀನಿ, ಕಮಿಷನರ್ ತ್ರಿಲೋಕ್ ಚಂದ್ರ ಸರ್ ಅವ್ರನ್ನೂ ಭೇಟಿ ಮಾಡಿದ್ವಿ. ಮೇಡಮ್ 70,727 ಹುದ್ದೆ ಖಾಲಿ ಇದೆ ಅಂತಂದರೆ 20% ಅಷ್ಟೇ ರೆಗ್ಯುಲರ್ ಅಂದರೆ ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ದಾರೆ. 80% ಎಲ್ಲ ಟೆಂಪ್ರವರಿ ಅತಿಥಿ ಉಪನ್ಯಾಸಕರೇ ಇರೋದು. 80% ಆಫ್ ದಿ ಟೀಚರ್ಸು ಗೆಸ್ಟ್ ಫ್ಯಾಕಲ್ಟೀಸೇ ವರ್ಕ್ ಮಾಡ್ತಿದ್ದಾರೆ. ಇವರು ದಿನಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾರೆ ಮೇಡಮ್. ಒಂದು ಸತಿ 5,000 ವೇಕೆನ್ಸಿನ 5,000 ವೇಕೆನ್ಸಿ ನೆಕ್ಸ್ಟ್ ವೀಕ್ ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಇನ್ನೊಂದು ಸರಿ ಬರ್ತಾರೆ 10,000 ವೇಕೆನ್ಸಿ ಇನ್ನು ಮುಂದಿನ ವಾರದಲ್ಲಿ ನಾವು ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ 18,500 ವೇಕೆನ್ಸಿ ಇದೆ, ನೆಕ್ಸ್ಟ್ ವಾರ ಇನ್ನೇನು ನಾಳೆನೇ ಬರುತ್ತೆ ನೋಟಿಫಿಕೇಷನ್ ಅಂತ ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಡೋದು ಪ್ರಿಂಟ್ ಮೀಡಿಯಾದಲ್ಲಿ. ನಮ್ಮ ಸ್ಟೂಡೆಂಟ್ಸು ನೋಟಿಫಿಕೇಷನ್ಸ್ ಇನ್ನೇನು ಆಗುತ್ತೆ ಅಂತ ಅಂದ್ಕೊಂಡು ಇವರು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ ನೋಡಿ ಮೇಡಮ್. 27,000 ಗೆಸ್ಟು ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳೋದು ಶಿಕ್ಷಣ ಇಲಾಖೆ ಆದೇಶ. ಇದು ನೋಡಿ 27,000 ಅತಿಥಿ ಶಿಕ್ಷಕ ನೇಮಕ ಸಾಲದು. ಈ ಎಷ್ಟು ಜನ ಇದು ನೋಡಿ ಹಂಗೆ ನೋಡಿ 58 ಶಿಕ್ಷಕರ ಹುದ್ದೆಗಳಿಗೆ ಭರ್ತಿಗೆ. ಇದು ಹಿಂಗೆ ನೋಡಿ ಮೇಡಮ್. ಇಷ್ಟೇ ನೀವು ನೋಡಿಸ್ತಾ ಹೋದರೆ ಇದಕ್ಕೆ ಇವರು ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿಲ್ಲ ಮೇಡಮ್. ಇವರು ಸರ್ಕಾರ ಬಂದಂಗಿಂದ ಇವರು ಶಿಕ್ಷಣ ಸಚಿವರಿಗೆ ಫಸ್ಟು ಇವರು ಡಿಪಾರ್ಟ್ಮೆಂಟಲ್ಲಿ 13,000 ಶಿಕ್ಷಕರ ನೇಮಕಾತಿಗೆ ಕ್ರಮ.
ಇದೆಲ್ಲ ಹೇಳಿಕೆಗಳಲ್ಲಿ ಬರ್ತಾ ಇದೆ, ಯಾವುದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಮೇಡಮ್. ಇಷ್ಟು ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಇದೆಲ್ಲ ಸಾಕ್ಷಿ ಮೇಡಮ್. ಇವರು ಬರೀ ಮಾಧ್ಯಮದ ಮುಖಾಂತರ, ಪ್ರಿಂಟ್ ಮೀಡಿಯಾ ಮುಖಾಂತರ ತೋರಿಸಿ ಹೇಳಿ ಸ್ಟೇಟ್ಮೆಂಟ್ಸ್ಗೋಸ್ಕರ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ರೋಡ್ಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಸರ್ಕಾರ, ಮಿನಿಸ್ಟರ್ಸ್ ಇರ್ಬೋದು, ಸಚಿವರಿರ್ಬೋದು, ಮಾನ್ಯ ಇದು ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲರೂ ಎಚ್ಚೆತ್ಕೊಬೇಕು. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ಇದಕ್ಕೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಆಗುತ್ತೆ ಅಂತೇಳಿ ಊಹೆನೂ ಮಾಡೋಕ್ಕಾಗಲ್ಲ. ನೀವು ಊಹೆ ಮಾಡೋಕ್ಕಾಗಲ್ಲ ಮೇಡಮ್. ಯಾಕೆಂದರೆ ಯೂತ್ಸ್ನ ನೀವು ಎದುರಾಕೊಂಡು ಯಾವುದೇ ಸರ್ಕಾರ ಯಾವುದೇ ಕಾರಣಕ್ಕೂ ನೀವು ನಡೆಸೋಕ್ಕಾಗಲ್ಲ. ನೀವು ಒಂದೇ ಒಂದು ನಿಮಿಷ ಸಾಕಾಯಿತು. ಧಾರವಾಡದಲ್ಲಿ 1 ನಿಮಿಷ ಸಾಕಾಯಿತು. ನಾನು ಪ್ರತಿ ಮಿನಿಟ್ಟು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿನೇ ಅವತ್ತು ದಿನ ಪೂರ್ತಿ ಅವ್ರ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ದೆ. ಅದು ಹಿಂದೆ ಏನು ಒಂದು ವಾರ ನಾವು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ವಲ್ಲ, 1 ವಾರ ಕಂಪ್ಲೀಟ್ ಅವರಿಗೆ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಏನು ಯಾರಿಗೂ ತೊಂದರೆ, ಅಹಿತಕರ ಘಟನೆ ಆಗಿರ್ಬೋದು, ಯಾರಿಗೂ ಅಷ್ಟೇ ಏನೂ ಆಗಬಾರ್ದು ಮ್ಯಾಮ್. ಶಾಂತಿಯುತವಾಗಿ ಈ ಹೋರಾಟ ಆಗಬೇಕಂತ ಕೇಳ್ಕೊಂಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದಿಸಿ ಶಾಂತಿಯುತವಾಗಿ ಈ ಹೋರಾಟ ನಾವು ಮಾಡಿದ್ದೀವಿ ಮೇಡಮ್. ಈ ಹೋರಾಟ ಪ್ರಾರಂಭ ಆದಾಗಿಂದನಾದರೂ ಕೂಡ ಸರ್ಕಾರದಿಂದ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ ಮೇಡಮ್? ಲಾಸ್ಟ್ ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. ಅದನ್ನು ನೀವು ತುಂಬ ಚೆನ್ನಾಗಿ ತೋರಿಸಿದ್ದೀರ ಮೇಡಮ್ ಅಲ್ಲಿ. ಅದಾದಮೇಲೆ 1 ವಾರ 10 ದಿನದಲ್ಲಿ ಸರ್ಕಾರ ಒಳ ಮೀಸಲಾತಿ ರಿಪೋರ್ಟ್ ಕೊಟ್ಟು ಅದು ರೋಸ್ಟರ್ ರೆಡಿಯಾಗಿ, ಬಿಂದು ರೆಡಿಯಾಗಿ ಎಲ್ಲನೂ ಆಗಿದೆ ಅಂತ ಹೇಳಿ ಸರ್ಕಾರ ಇನ್ನೇನು ನೆಕ್ಸ್ಟ್ ವಾರನೇ ನಾವು ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. 2 ತಿಂಗಳಾಗ್ತಿದೆ ಅದು ಆಗಿ. 2 ತಿಂಗಳಿಂದ ಇವರು ನೆಕ್ಸ್ಟ್ ಮಿನಿಟ್ ಏನು ಮಾಡಿದ್ರು, ಇವ್ರು ಪೇಪರ್ ಸ್ಟೇಟ್ಮೆಂಟ್ಸಲ್ಲಿ ರೀಸೆಂಟಾಗ ಇನ್ನು 6 ತಿಂಗಳು ಯಾವುದೇ ನೇಮಕಾತಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇನ್ನು 6 ತಿಂಗಳು ಇವರು ಸರ್ಕಾರ ಯಾಕೆ ನಡೆಸ್ತೀರಾ? ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಬಿಟ್ಬಿಡಿ ಮೇಡಮ್. ಇಷ್ಟು ದಿನ ಒಂದು ಪೇಷನ್ಸ್ ಇರುತ್ತೆ, ಎಲ್ಲರಿಗೂ ಒಂದು ಪೇಷನ್ಸ್ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಆ ಸ್ಯಾಚುರೇಷನ್ನ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ಇವತ್ತು ವಿದ್ಯಾರ್ಥಿಗಳು. ಯಾರೂ ಇವತ್ತು ಆ ಪೇಷನ್ಸ್ ಇಲ್ಲ. ಯಾಕೆ ಅಂತಂದರೆ ಒಂದು ಸತಿ ಸುಳ್ಳನ್ನು ಒಂದು ಸತಿ ಕೇಳ್ತಾರೆ, 2 ಸತಿ ಕೇಳಿದ್ರೆ ಅದನ್ನು ನೀವು ಸುಳ್ಳನ್ನು ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದು ಸುಳ್ಳೇ. ಯಾಕೆ ಅಂತ ನಾನು ಪ್ರತಿ ಇಲಾಖೆಗಳಿರ್ಬೋದು, ಪ್ರತಿ ಮಿನಿಸ್ಟರ್ಸ್ಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅಲ್ಲಿರೋ ವಾಸ್ತವ ಸತ್ಯ ನಾನು ತಿಳ್ಕೊಂಡು ಆಮೇಲೆ ನಾವು ಪ್ರತಿಭಟನೆ ಮಾಡಿರೋದು ಧಾರವಾಡದಲ್ಲಿ. ಸರ್, ಇನ್ನು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಏನು ಸಿಬ್ಬಂದಿಗಳ ನೇಮಕ ಆಗಿಲ್ಲ ಅನ್ನೋದು ಇದು ತೊಂದರೆ ಇವತ್ತಿಂದಲ್ಲ. ಈ ಸಮಸ್ಯೆ ಬಹಳ ವರ್ಷಗಳಿಂದನೂ ಕೂಡ ಇರುವಂಥದ್ದು. ಬಟ್ ಆಗಿಲ್ಲದೆ ಇರುವಂಥ ಪ್ರತಿಭಟನೆ ಯಾಕೆ ಈಗ ಇಷ್ಟರ ಮಟ್ಟಿಗೆ ಪ್ರತಿಭಟನೆಗಳಾಗ್ತಾ ಇರೋವಂಥದ್ದು? ಅಥವಾ ಸರ್ಕಾರ ನಿಮ್ಮ ಪೇಷನ್ಸನ್ನು ಕೆಣಕಿದೆ, ಇನ್ನೂ ಕೂಡ ನಮಗೆ ಕಾಯಕ್ಕಾಗೋದಿಲ್ಲ, ಆ ತಾಳ್ಮೆಯಿಂದ ಇರೋಕ್ಕಾಗೋದಿಲ್ಲ ಅಂತ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಿರೋ ಅಂಥದ್ದಾ? ಮೇಡಮ್, ಈಗ ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಮೇಡಮ್. ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಯುನೈಟ್ ಮಾಡಿದ್ದೀವಿ ಎಲ್ಲರಿಗೂ. ಸಂಘಟನೆ ಮುಖಾಂತರ ಪ್ರತಿಯೊಂದು ಜಿಲ್ಲಾವರು ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದೆ. ಮತ್ತು ವಿದ್ಯಾರ್ಥಿಗಳಿಗೂ ಈಗ ವಾಸ್ತವ ಸತ್ಯ ಏನು ಅಂತ ಮೊದಲು ಗೊತ್ತಿರಲಿಲ್ಲ. ಈಗ ಸರ್ಕಾರ ಏನು ಹೇಳಿತ್ತೋ ಅದು ಅಂದ್ಕೊಂಡ್ಬಿಡ್ತಿದ್ರು, ಅಂದರೆ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಾನೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನ್ಯಾಯ ನಮ್ಮ ಬೇಡಿಕೆ ಈಡೇರಬೇಕಂತಂದರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಇವತ್ತು ಯಾವುದೇ ಒಂದು ಅನ್ಯಾಯನ ನಾವು ಖಂಡಿಸ್ಬೇಕಂತಂದರೆ, ಅದರಲ್ಲಿ ನ್ಯಾಯ ಪಡ್ಕೊಬೇಕಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದಕ್ಕೆ ನಾನೇ ಹೇಳ್ತೀನಿ ಮೇಡಮ್. ಯಾಕೆ ಅಂತಂದರೆ ಇವ್ರನ್ನ ಹಿಂಗೆ ಬಿಟ್ಟರೆ ಆಗಲ್ಲ. 1 ಸತಿ 2 ಸತಿ ಅಂದರೆ ಏನೋ ಓಕೆ, ಇವರು ಕಂಟಿನ್ಯೂಸ್ ಆಗಿ ಇದನ್ನೇ ಸುಳ್ಳು ನಾನು ಸತ್ಯ ಮಾಡ್ಕೊಂಬರ್ತೀನಿ ಅಂತಂದರೆ ಯಾರೂ ನಂಬಲ್ಲ. ಯಾಕೆಂದರೆ ಸುಳ್ಳು ಯಾವತ್ತೂ ಸುಳ್ಳಾಗಿರುತ್ತೆ, ಸತ್ಯ ಯಾವತ್ತೂ ಹೊರಗೆ ಬಂದೇ ಬರುತ್ತೆ. ಹಂಗಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಮೇಡಮ್. ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ. ಈಗ ಧಾರವಾಡದಲ್ಲಿ ಆಗಬೇಕಂದ್ರೆ ಧಾರವಾಡದಲ್ಲಿ ಸುತ್ತಮುತ್ತ ಇರೋ ಡಿಸ್ಟಿಕ್ಕು ಏನಿದೆ, ಪ್ರತಿಯೊಂದು ಡಿಸ್ಟಿಕ್ಕಿಂದನೂ ಸಾವಿರಾರು ವಿದ್ಯಾರ್ಥಿಗಳು ನಾವು ಧಾರವಾಡಕ್ಕೆ ಕರೆಸಿದ್ದೀವಿ ಮೇಡಮ್. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಏನೇ ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿಸಿ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಮೊದಲೇ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆ ಈಡೇರಿಸಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಯಾವ ರೀತಿ ಇರುತ್ತೆ ಕರ್ನಾಟಕ ಅನ್ನೋದು ನಿಮಗೆ ಇನ್ನೂ ಇಮ್ಯಾಜು ಮಾಡ್ಕೊಳಕ್ಕಾಗಲ್ಲ. ನಾನು ಇದ್ರ ಜೊತೆ ಇನ್ನೊಂದು ವಿಚಾರ ಹೇಳ್ತೀನಿ ಮೇಡಮ್. ಇವರು 28/10/2024 ಒಂದು ಆರ್ಡರ್ ಪಾಸ್ ಮಾಡಿದ್ರು. ಅದ್ರ ನಂತರ ಆಗಿರೋ ನೋಟಿಫಿಕೇಷನ್ಸ್ ಎಲ್ಲನೂ ಸುಮಾರು 28 ನೋಟಿಫಿಕೇಷನ್ಸ್ ಇದೆ ಮ್ಯಾಮ್. ಆ 8 ನೋಟಿಫಿಕೇಷನ್ಸು ಈಗ 1-2 ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ ಆಗಿ ರಿಸಲ್ಟ್ಸ್ ಬರೋ ಮೂಮೆಂಟಲ್ಲಿ ಈಗ 4/9/2025 ಒಂದು ಆರ್ಡರ್ ಕ್ಯಾಬಿನೆಟಲ್ಲಿ ಆರ್ಡರ್ ಪಾಸ್ ಮಾಡಿದ್ದಾರೆ. ಅಂದರೆ 28/10/2024 ಏನು ಒಂದು ಆರ್ಡರ್ ಪಾಸ್ ಮಾಡಿದ್ರು, ಅಲ್ಲಿಂದ ಆದಮೇಲೆ ಯಾವುದೇ ತಿದ್ದುಪಡಿ ಆಗಿದ್ದರೂ ಅದನ್ನು ಮರುಅಧಿಸೂಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು 4/9/2025 ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ನಾನು ಈ ಸಚಿವರಿಗಿರ್ಬೋದು, ಈ ಕಾನೂನು ಸಚಿವರಿಗೆ ಮತ್ತು ಈ KH ಮುನಿಯಪ್ಪ ಸರ್ಗೆ
ನೀವು ಸಚಿವರಾಗಿದ್ದೀರಲ್ಲ, ವಿದ್ಯಾರ್ಥಿಗಳ ಕಷ್ಟ ನಿಮಗೆ ಅರ್ಥ ಆಗುತ್ತಾ? ಎಷ್ಟೋ ಪರೀಕ್ಷೆಗಳು, ನಾನು 1 ವರ್ಷದಿಂದ ಹೇಳ್ತಾ ಇದ್ದೀನಿ ಮೇಡಮ್, ಇವರಿಗೆ 1 ವರ್ಷದಿಂದ ಹೇಳ್ತಾಯಿದ್ದೀನಿ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಯಾಕೆಂದರೆ ಇದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಒಳ ಮೀಸಲಾತಿ ಯಾರಿಗೆ ಅಂದರೆ ಈಗ ಒಬ್ಬ ಬಡವರಿಗೂ ಅದನ್ನು ರಿಸರ್ವೇಷನ್ ತಲುಪಬೇಕಂತಂದರೆ ನೀವು ಮಾಡಿರೋದು ಒಳ್ಳೆ ವಿಚಾರ. ರಿಪೋರ್ಟ್ಸ್ ತೊಗೊಂಡ್ರಿ, ಅದೆಲ್ಲ ಕರೆಕ್ಟಾಗಿದೆ. ಆದರೆ ಒಳ ಮೀಸಲಾತಿ ಒಳಗೊಂಡಂತೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದರೂ ಕೂಡ ಇವತ್ತು ಯಾವ ವಿದ್ಯಾರ್ಥಿಗಳು ಈ ಒಂದು ಹೋರಾಟ ಮಾಡ್ತಿರ್ಲಿಲ್ಲ. ಈಗ ಸುಪ್ರೀಂ ಕೋರ್ಟಿಂದ ನೀವು ಆದೇಶ ಇದೆ ಅಂತ ಹೇಳಿದ್ರಿ, ಕಾನೂನು ಮೂಲಕನೇ ನೀವು ಹೋರಾಟವನ್ನು ಮಾಡ್ಬೋದಿತ್ತಲ್ಲ ಮೇಡಮ್? ಕಾನೂನು ರೀತಿ ನಾವು ಹೋರಾಟ ಮಾಡಿದ್ರೆ KPSC ಸಂಬಂಧಪಟ್ಟಂತೆ ಫಸ್ಟು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗಬೇಕು. ಯಾವುದೇ ಒಂದು ನೋಟಿಫಿಕೇಷನ್ಸ್ ಆದರೂ ಅಲ್ಲಿಂದ ಒಂದು ಆರ್ಡ್ರ್ ಬಂದಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಮೇಡಮ್, ಕಾನೂನು ರೀತಿ ನಾವು ಹೋರಾಟ ಮಾಡಿದ್ವಿ. ಯಾವುದೋ KS 384 ಪೋಸ್ಟು ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ. ಫಸ್ಟ್ ಟೈಮ್ ಮಿಸ್ಟೇಕ್ ಆಗಿತ್ತು, ಸೆಕೆಂಡ್ ಟೈಮು ಅದೇ ಮಿಸ್ಟೇಕ್ ಮಾಡಿದ್ರು. ಅದ್ರ ಪರವಾಗಿ ಫಸ್ಟ್ ಟೈಮ್ ನಾವು ಹೋರಾಟ ಮಾಡಿದ್ದು ಒಂದೇ ದಿನದಲ್ಲಿ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸಾಮ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು. ಸೆಕೆಂಡ್ ಟೈಮು ತಿರ್ಗಾ ಮತ್ತೆ ಎಕ್ಸಾಮ್ ಮಾಡಿದ್ರು, ಮತ್ತೆ ಟ್ರಾನ್ಸ್ಲೇಷನ್ ಎರರು. ಆ ಟ್ರಾನ್ಸ್ಲೇಷನ್ ಎರರಲ್ಲಿ ಮತ್ತೆ ಅದೇ ಮಿಸ್ಟೇಕ್ ಮಾಡಿದಾಗ ನಾವು ಹೋರಾಟ ಮಾಡಿದ್ವಿ, ಸರ್ಕಾರ ಸ್ಪಂದಿಸಿಲ್ಲ, KPSC ಸ್ಪಂದಿಸಿಲ್ಲ. ನಾವು ಅದಾದಮೇಲೆ ಕೋರ್ಟಿಗೆ ಹೋದ್ವಿ, ಕೋರ್ಟಿಗೆ ಕ್ಯಾಟಲ್ಲಿ ಹೋದ್ವಿ. ಕ್ಯಾಟಲ್ ಡಿಸ್ಪೋಸ್ ಇದು ಕೇಸು, ಆ ಕ್ಯಾಟಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ. ಅಲ್ಲಿಂದ ನಾವು ಏನು ಮಾಡಿದ್ವಿ, ಹೈಕೋರ್ಟಿಗೆ ಹೋದ್ವಿ ಮೇಡಮ್. ಹೈಕೋರ್ಟಲ್ಲಿ ನಮಗೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ KPSC ಅವರು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ರು. ಅದಾದಮೇಲೆ ನಾವು 306 ಜನಕ್ಕೆ ಕನ್ನಡದ ಅಭ್ಯರ್ಥಿಗಳಿಗೆ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ರು. 306 ಜನ ಅಷ್ಟೇ ಅಲ್ಲ ಮೇಡಮ್, 76,000 ಜನ ಇದ್ದಾರೆ. 76,000 ಜನಕ್ಕೂ KPSC ಮತ್ತು ಸರ್ಕಾರ ಅವರಿಗೆ ಮೇನ್ಸ್ ಬರೆಯೋದಕ್ಕೆ ಮತ್ತೆ ನಾವು ಸುಮಾರು 2,000 to 3,000 ಜನ ಕ್ಯಾಟಿಗೆ ಹೋಗಿದ್ವಿ. ಅದು ಸುಮಾರು 1 ವರ್ಷ ಮೇಲೆ ಆಗಿದೆ ಮೇಡಮ್. ಈಗ ಕ್ಯಾಟಿಂದ ಹೈಕೋರ್ಟಿಂದ ಈ ಕ್ಯಾಟಲ್ಲಿ ರೀಸೆಂಟ್ಲಿ 50 to 56% ರಿಸರ್ವೇಷನು. ಆ ರಿಸರ್ವೇಷನ್ ವಿಚಾರವನ್ನು ಒಂದು ನಿಮಿಷ ಹೇಳ್ಬಿಡ್ತೇವೆ ಮೇಡಮ್. 50 to 56% ಮಾಡಿದಾಗ ಲಾಸ್ಟ್ ಇರೋ ಸರ್ಕಾರ, ಈಗಲ್ಲ ಮೇಡಮ್, 2.5 ವರ್ಷ 2020ಯಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಮೇಡಮ್, ಆರ್ಡಿನೆನ್ಸ್ ಪಾಸ್ ಮಾಡ್ತಾರೆ. ಅದು ಗವರ್ನರ್ ಅಪ್ರೂವಲ್ ಆಗುತ್ತೆ. ಆ ಆರ್ಡಿನೆನ್ಸ್ ಪಾಸ್ ಮಾಡಿದಾಗ 6 ಮಂತ್ ಒಳಗಡೆ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿ ಎಲ್ಲರೂ ಒಪ್ಪಿಗೆ ತೊಗೊಬೇಕಾಯಿತು. ಅದಾದಮೇಲೆ ಅದನ್ನು ರಿಸರ್ವೇಷನ್ನ 9th ಶೆಡ್ಯೂಲ್ಗೆ ಇನ್ಕ್ಲೂಡ್ ಮಾಡಬೇಕಾಯಿತು. ಅದು ಯಾವುದೇ ರೀತಿ ಸರ್ಕಾರ ಮಾಡಿಲ್ಲ. ಆವಾಗ ಆ ಬಿಲ್ಲು ಆರ್ಡಿನೆನ್ಸ್ ಏನು ಬಿಲ್ ಪಾಸ್ ಮಾಡಿದ್ರು, ಆರ್ಡಿನೆನ್ಸ್ ಆಗಿತ್ತು, ಅದು ಲ್ಯಾಪ್ಸ್ ಆಯಿತು. ಇವರು 50% to 56% ಅದನ್ನು ವ್ಯಾಲಿಡ್ ಮಾಡಬೇಕಾಯಿತು. ಅದನ್ನು ಕೀಪ್ ಆನ್ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ದಾರೆ. ಇವಾಗ ರೀಸೆಂಟು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸು ಕೋರ್ಟಿಗೆ ಹೋಗಿದ್ದಾರೆ. ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಆ ನೋಟಿಫಿಕೇಷನ್ ಯಾವುದೇ ನೋಟಿಫಿಕೇಷನ್ಸ್ ಇತ್ತು ಮೇಡಮ್, ಆ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಫಾಲೋ ಮಾಡಬೇಕು. ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಇತ್ತಂದ್ರೆ ನೋಟಿಫಿಕೇಷನ್ಸಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತಂದ್ರೆ ಮತ್ತೆ ಅದರ ಈ ನೋಟಿಫಿಕೇಷನ್ಸ್ ಮಾಡಬೇಕಾಗುತ್ತೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಂತ ಹೇಳಿದ್ರು, ಈ KS ನೋಟಿಫಿಕೇಷನ್ 50-56% ಇದು ವ್ಯಾಲಿಡ್ ಇಲ್ಲ, ಅದನ್ನು ಕ್ವಾಶ್ ಮಾಡುತ್ತೆ ಮೇಡಮ್. ನೋಟಿಫಿಕೇಷನ್ನೇ ಕ್ವಾಶ್ ಮಾಡಿ ಎಕ್ಸಾಮ್ ಮಾಡಿ ಅಂತ ಹೇಳ್ತು. ಅಂದರೆ ನೋಟಿಫಿಕೇಷನ್ ಕ್ವಾಶ್ ಮಾಡ್ತು. ಸರ್ಕಾರ ಏನು ಮಾಡ್ತಂದರೆ ಕ್ಯಾಟಲ್ ಆ ತೀರ್ಮಾನ ಬಂದಿದೆ ಅಂತ ಮತ್ತೆ ಅಪೀಲ್ ಹೋಯ್ತು ಹೈಕೋರ್ಟಿಗೆ. ನೋಡಿ ಮೇಡಮ್, ಒಂದೊಂದು ನೋಟಿಫಿಕೇಷನ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಇವರಿಗೆ ಕೋರ್ಟಿಗೆ ಹೋಗ್ತೀವಿ ಅಂತಂದರೆ ನಮಗೆ ನ್ಯಾಯ ಸಿಗುತ್ತೆ, ಆದರೆ ಸ್ವಲ್ಪ ಡಿಲೇ ಆಗುತ್ತೆ ಮೇಡಮ್. ವಿದ್ಯಾರ್ಥಿಗಳು ಒಂದು 5 ವರ್ಷ ಓದಿರ್ತಾರೆ, 5 ವರ್ಷ 6 ವರ್ಷ ಓದಿ ಎಕ್ಸಾಮ್ ಬರೆದಿರ್ತಾರೆ. ಅಂದರೆ ಈ ಕೋರ್ಟು ಕಚೇರಿ ಅಂತ ಹೋಗಿ ತಿರ್ಗಾ ಮತ್ತೆ ಒಂದು 3, 4, 5 ವರ್ಷ ಆಗುತ್ತೆ. ಅಂದರೆ ಇಷ್ಟೆಲ್ಲ ಆದಾಗ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋದು. ಹಿಂಗಾಗೋದ್ರಿಂದ ನಾವು ಕೋರ್ಟು ಕಚೇರಿ ನಾವು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಮೇಡಮ್. ಈಗ UGCದು ಮಾಡಿದ್ವಿ, ನಾವು PSIದು ಹೋರಾಟ ಕಾನೂನು ಮುಖಾಂತರ ಮಾಡಿದ್ವಿ, KSದು ಕಾನೂನು ಮುಖಾಂತರ ಬಂದ್ವಿ. ಪ್ರತಿಯೊಂದು ನೋಟಿಫಿಕೇಷನ್ಸು ಕಾನೂನು ಮುಖಾಂತರ ಹೋಗಿ ನಾವು ಮಾಡೋದಾದರೆ ಸರ್ಕಾರ ಯಾಕೆ ಬೇಕು? ಸರ್ಕಾರ ನಮಗೆ ಕೊಟ್ಬಿಡಿ, ಇದು ಲೆಜಿಸ್ಲೇಟಿವ್ ಯಾಕೆ ಮಾಡ್ತೀರಾ, ಜುಡಿಷಿಯರಿ ಕೊಟ್ಬಿಡಿ. ಎಲ್ಲ ಹೈಕೋರ್ಟ್ ಜಡ್ಜಸ್ ಇದ್ದಾರೆ ಮೇಡಮ್, ಅವ್ರು ತುಂಬ ಚೆನ್ನಾಗಿ ನಾವು ನಮ್ಮ ಕರ್ನಾಟಕ ನಡೆಸ್ತಾರೆ. ಈಗ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 20 to 30 ಜನ ಜಡ್ಜಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಜಡ್ಜಸ್ಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಒಂದೊಂದು ಡಿವಿಷನ್ಸ್ ಕೊಟ್ಬಿಟ್ರೆ ಒಂದೊಂದು ಡಿಸ್ಟಿಕ್ಕು ನಿಜವಾಗ್ಲೂ ಅವರಷ್ಟು ಪ್ರಾಮಾಣಿಕವಾಗಿ ಬೇರೆ ಇನ್ಯಾರೂ ನಮ್ಮ ರಾಜ್ಯನ ಆಡಳಿತ ಮಾಡೋಕ್ಕಾಗಲ್ಲ. ಜಡ್ಜಸ್ ಕೊಟ್ಬಿಡಿ, ಅವರಿಗೆ ಪ್ರತಿಯೊಂದು ಸಮಸ್ಯೆನೂ ಇಂಚು ಅವರಿಗೂ ಗೊತ್ತಿರುತ್ತೆ. ಯಾಕೆಂದರೆ ನಮ್ಮ ರಾಜ್ಯದ ಸಮಸ್ಯೆ ಪ್ರತಿಯೊಂದು ಹಳ್ಳಿಯಿಂದ ಬರೋಂಥ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲ ಜಡ್ಜಸ್ಗೆ ನೀಟಾಗಿ ಅರ್ಥ ಆಗುತ್ತೆ. ನಮ್ಮ MLA ಸಚಿವರು ಏನಿದಲ್ಲ ಮಿನಿಸ್ಟರ್ಸು, ಇವರೆಲ್ಲ ನಿಜ ಹೇಳ್ಬೇಕಂತಂದರೆ ಇವರೆಲ್ಲರೂ ವೇಸ್ಟು. CJಗೆ CM ಪೋಸ್ಟ್ ಕೊಟ್ಬಿಡಿ, ಮಿಕ್ದವ್ರಿಗೆಲ್ಲರಿಗೂ ಏನಿದಾರಲ್ಲ ಅವರಿಗೆಲ್ಲ ಮಿನಿಸ್ಟರ್ ಪೋಸ್ಟ್ ಕೊಟ್ಬಿಡಿ ಜಡ್ಜಸ್ಗೆಲ್ಲ. ಅವರು ನಿಜವಾಗ್ಲೂ ಅವ್ರ ಅವರಷ್ಟು ಶ್ರಮ ಪಡೋರು ಇನ್ಯಾರೂ ಇಲ್ಲ. ದಿನ ಪೂರ್ತಿ ನಿಂತ್ಕೊಂಡು ಜಡ್ಜ್ಮೆಂಟ್ ಎಲ್ಲ ಪ್ರತಿಯೊಬ್ಬರದ್ದು ಸಮಸ್ಯೆ ಕೇಳ್ತಾರೆ. ಅಂದರೆ ಅವರಿಗೆ ಯಾರಿಗೆ ನ್ಯಾಯ ಇದೆ ಅವ್ರ ಪರವಾಗಿ ಅವ್ರು ನಿಂತ್ಕೊತಾರೆ ಅಂತಂದರೆ ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ನ್ಯಾಯ ಬೇಕು ಮೇಡಮ್. ನ್ಯಾಯದ ಪರವಾಗಿ ಅವರು
ನಮಗೆ ಆಲ್ರೆಡಿ ಜುಡಿಷಿಯರಿ ನಮ್ಮ ಮೇಲೆ ಭರವಸೆ ಇದೆ, ಲೆಜಿಸ್ಲೇಟಿವ್ ಮೇಲೆ ನಿಜವಾಗ್ಲೂ ಭರವಸೆ ಇಲ್ಲ. ಇವ್ರು ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ತೊಗೊಂಡು ಹೋಗ್ತೀವಿ ಮೇಡಮ್. ಕರ್ನಾಟಕದಲ್ಲಿ ಏನಿದ್ದಾರೆ ಪ್ರೆಸೆಂಟ್ ಈ ಸಚಿವರು ಯಾರು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ ಮೇಡಮ್. ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆ ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಮತ್ತು ಇನ್ನು MLAಗೆ ಏನು ಗೊತ್ತಿರುತ್ತೆ ಮೇಡಮ್? ಅಲ್ಲಿರೋ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ? ಇಷ್ಟು ವೇಕೆನ್ಸಿ ಇದೆ, ಇಷ್ಟೆಲ್ಲ ಆಗ್ತಾಯಿದೆ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ, ಮಾಡ್ಬೋದು, ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಬಟ್ ಆದರೆ ಅಲ್ಟಿಮೇಟ್ ಯಾರಪ್ಪ ಸಫರರ್ ಅಂತಂದರೆ ವಿದ್ಯಾರ್ಥಿಗಳು. ದಯವಿಟ್ಟು ಸರ್ಕಾರ ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸೋಕ್ಕಾಗಲ್ಲ, ವಿದ್ಯಾರ್ಥಿಗಳ ಪರವಾಗಿ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತಂದರೆ ಫಸ್ಟು ಸರ್ಕಾರ ಡಿಸಾಲ್ವ್ ಮಾಡ್ಬಿಡಿ. ಸರ್ಕಾರ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಬಿಟ್ಕೊಟ್ಬಿಡಿ. ಒಂದು ಲೆಜಿಸ್ಲೇಟಿವ್ ಆನ್ ಜುಡಿಷಿಯರಿ ನಡೆಸುತ್ತೆ, ಇಲ್ಲ ಅಂತಂದರೆ ಬೇರೆ ಯಾರು ಕೇಪಬಲ್ ಇದ್ದೀರೋ ಅವರು ಸರ್ಕಾರ ನಡೆಸ್ತಾರೆ ಮೇಡಮ್. ಈಗ ನೀವು ಒಟ್ಟಾರೆ ಹೇಳ್ತಾ ಇರೋವಂಥದ್ದು ಫೈನಾನ್ಷಿಯಲ್ ಕಾರಣದಿಂದನೇ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡ್ತಿಲ್ಲ ಅಂತ. ಒಂದು ಕಡೆ ಹೇಳಿದ್ರಿ, ಈಗ ಪೊಲೀಸ್ ಸ್ಟೇಷನಲ್ಲಿ ಹೋಗಿದ್ರೆ ಸಿಬ್ಬಂದಿಗಳಿಲ್ಲ, ಪೊಲೀಸ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇದೆ. ಆ ಕಡೆ ಏನು ವಿದ್ಯಾರ್ಥಿಗಳು ನಾವು ಪ್ರೈವೇಟ್ ಕಾಲೇಜಿಗೆ ಹೋಗ್ಬಿಡ್ತೀವಿ ಬಿಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಅವರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಸಮಾಜಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಹುದ್ದೆ ಭರ್ತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮೇ ಮುಖ್ಯ ಆಗ್ತಾ ಇದೆ ಅಥವಾ ಲಂಚದ ಪ್ರಾಬ್ಲಮ್ ಮುಖ್ಯ ಆಗ್ತಾ ಇದೆಯಾ ಇಲ್ಲಿ? ಮೇಡಮ್ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೇ ನೋಡಿ, ಫೈನಾನ್ಷಿಯಲ್ ಒನ್ ಆಫ್ ದಿ ರೀಸನ್ ಅದೇ ಇದೆ ಮೇಡಮ್. ಫೈನಾನ್ಷಿಯಲ್ ಬರ್ಡನ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗೇನು 56,000 ಕೋಟಿ 60,000 ಕೋಟಿ ನೀವು ಗ್ಯಾರಂಟೀಸ್ ಕೊಡ್ತಿದ್ದೀರಾ, ಯಾರಿಗೆ ನೀಡಿದೆ? ನಾನು ಹೇಳಿದ್ನಲ್ಲ ಮೇಡಮ್, 50% ಆಫ್ ದಿ ಪೀಪಲ್ಲು ದೇ ಡೋಂಟ್ ವಾಂಟ್ ಗ್ಯಾರಂಟೀಸ್. ಅದರಲ್ಲಿ 50% ನೀವು ಕಟ್ ಡೌನ್ ಮಾಡಿದ್ರೆ ಒಂದು 30,000 ಕೋಟಿ ಉಳಿಯುತ್ತೆ. ಮತ್ತು ಇನ್ನೊಂದು ವಿಚಾರ ಹೇಳ್ತೀವಿ ಮೇಡಮ್, ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ಗ್ಯಾರಂಟೀಸ್ಗೆ 30,000 ಕೋಟಿ, ನೀವು 1,00,000 ಜನ ಎಂಪ್ಲಾಯೀಸ್ನ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, 30,000 ಕೋಟಿ ಅಲ್ಲ, ನಿಮಗೆ 50,000 ಕೋಟಿ ರೆವಿನ್ಯೂ ಕಲೆಕ್ಟ್ ಮಾಡಿಕೊಡ್ತಾರೆ. ಯಾರು ಹೇಳಿ? ಈಗ ಹೆಂಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊತೀರಲ್ಲ ಮೇಡಮ್, ಪ್ರತಿ ಇಲಾಖೆಯಲ್ಲಿ ನೋಡಿ ಗೌರ್ಮೆಂಟ್ಗೆ ರೆವಿನ್ಯೂ ಕಲೆಕ್ಟ್ ಕೊಡೋದೇ ಗೌರ್ಮೆಂಟ್ ಅಧಿಕಾರಿಗಳು. ನೀವು ಗೌರ್ಮೆಂಟ್ ಅಧಿಕಾರಿಗಳು ಇಲ್ಲ ಅಂತಂದರೆ ನೀವು ರೆವಿನ್ಯೂ ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ ನೀವು? ಈಗ ಯಾವುದೇ ಒಂದು ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಖಾತೆ ಆಗಬೇಕಂತಂದರೆ ಅಲ್ಲಿ ಒಂದು ಕರೆಕ್ಟಾಗಿರೋ ಅಧಿಕಾರಿಗಳು ಇರಬೇಕಲ್ಲ. ಒಂದು ದಿನದಲ್ಲಿ ಆಗೋ ಕೆಲಸ ನೀವು 1 ವರ್ಷ ತೊಗೊತೀರಾ, ಅಲ್ಲಿ ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆಯಾ ಇಲ್ವಾ ಮೇಡಮ್? ಅಲ್ಲಿ ಆಗುತ್ತಾ ಇಲ್ವಾ ಹೇಳಿ? ಕರೆಕ್ಟಾ? ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಮೇಡಮ್, ಈಗ ಶಿಕ್ಷಕರ ಕೊರತೆ ಇರ್ಬೋದು. ಈಗ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಕ್ವಾಲಿಟಿ ಔಟ್ಪುಟ್ ಬರುತ್ತಲ್ಲ, ಅವ್ನಿಗೆ ಒಳ್ಳೆ ಹುದ್ದೆ ಸಿಗುತ್ತೆ. ಈಗ ಕ್ವಾಲಿಟಿ ಎಜುಕೇಷನ್ ಸಿಗದೆ ಅವ್ನು 20,000ಕ್ಕೆ ಸ್ಯಾಲ್ರಿಗೆ ಹೋಗ್ಬೇಕಾಗುತ್ತೆ, 10,000 ಸ್ಯಾಲ್ರಿಗೆ ಹೋಗ್ತಾರೆ ಪಾಪ. ಅವ್ರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟರೆ 1,00,000 ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ. 10,000ಕ್ಕೂ 1,00,000 ಡಿಫ್ರೆನ್ಸ್ ಇದೆಯಲ್ಲ, ಗೌರ್ಮೆಂಟಿಗೆ ಟ್ಯಾಕ್ಸ್ ಅಲ್ವಾ ಮೇಡಮ್ ಅದು? ಅಲ್ಲ, ಇಷ್ಟೆಲ್ಲ ಅಂಶಗಳನ್ನ ಹೇಳ್ತಾ ಇದ್ದಾರೆ, ಇದು ಸರ್ಕಾರ ಗಮನಕ್ಕೆ ಬಂದಿರತ್ತೆ, ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್? ಅವರು ಕಣ್ಣು ಕಾಣಿಸಿದ್ರು ಕಾಣಿಸ್ದೇ ಇರ, ಕಿವಿ ಕೇಳಿಸಿದ್ರು ಕೇಳಿಸ್ದೇ ಇರ ನಡ್ಕೊತಾ ಇದ್ದಾರೆ. ಇದು ಒಂದು ಏನು ಸರ್ಕಾರದಲ್ಲಿ ಈ ಥರ ಡಿಲೇ ಮಾಡ್ತಿದ್ದಾರೆ, ಇದೆಲ್ಲ ಅಂತ್ಯ ಆಗುತ್ತೆ ಮೇಡಮ್. ಇದಕ್ಕೆಲ್ಲ ಸಮಯ ಅವಕಾಶ ಈಗ ಬಂದಿದೆ, ಅದನ್ನು ನಾವು ಮುಕ್ತಿ ಕೊಡ್ತೀವಿ ಮೇಡಮ್. ಅದಕ್ಕೆ ಈಗ ನಿಮ್ಮ ಪ್ರತಿಭಟನೆ ಎಲ್ಲಿವರೆಗೂ ಹೋಗುತ್ತೆ, ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯ ಸಿಗುತ್ತೆ? ಅಕಸ್ಮಾತ್ ಏನಾದರೂ ಮತ್ತೆ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಿದ್ರೆ ಕೆಲವೊಂದು ಹೇಳಿಕೆಗಳನ್ನು ಕೋಟ್ ಮಾಡಿ ನನಗೆ ತೋರಿಸಿದ್ರಿ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬಟ್ ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ. ಮತ್ತೆ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರೆ ನಿಮ್ಮ ಪ್ರತಿಭಟನೆ ಕೈ ಬಿಡ್ತೀರಾ ಅಥವಾ ಅವರು ಒಂದು ಅಧಿಕೃತ ಘೋಷಣೆ ಮಾಡೋವರೆಗೂ ಈ ಪ್ರತಿಭಟನೆ ನಡೀತಿರುತ್ತಾ? ಮೇಡಮ್, ಈಗ ನಾವು ಕೋರ್ಟಿಗೆ ಹೋದರೆ ಒಂದು ಜಡ್ಜ್ಮೆಂಟ್ ಬಂತಂದರೆ ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಅದು ಕಂಟೆಂಪ್ಟ್ ಆಗುತ್ತೆ, ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ ಮೇಡಮ್? ಈಗ ನಾವು ಈ ಒಂದು ಸ್ಟೇಟ್ಮೆಂಟ್ಸು, ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಅವ್ರು ಫಾಲೋ ಮಾಡಿಲ್ಲ ಅಂತಂದರೆ ಅವ್ರು ಜೈಲಿಗೆ ಹೋಗಬೇಕು, ಇಲ್ಲ ಅವ್ರು ರಾಜೀನಾಮೆ ಕೊಡಬೇಕು ಮೇಡಮ್. ಕರೆಕ್ಟ್ ಅಲ್ವಾ ಮೇಡಮ್? ಈಗ ಅವರೇ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಆ ರೀತಿ ನಡ್ಕೊಳಕ್ಕಾಗಿಲ್ವಾ, ಒಂದು ರಾಜೀನಾಮೆ ಕೊಡಿ, ಇಲ್ಲಾಂದರೆ ನಾವು ಜೈಲಿಗೆ ಕಳಿಸ್ತೀವಿ. ಈ ಒಂದು ವ್ಯವಸ್ಥೆ ಬರಬೇಕು ಮೇಡಮ್. ಇಲ್ಲಾಂದರೆ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು. ವಿದ್ಯಾರ್ಥಿಗಳನ್ನ ನೀವು ದಾರಿ ತಪ್ಪಿಸ್ತೀರಾ, ಅವರ ಭವಿಷ್ಯನ ನೀವೇ ಹಾಳು ಮಾಡ್ತಾ ಇರೋದು. ಅವರ ಪೇರೆಂಟ್ಸ್ಗೆ ಏನಂತ ಹೇಳ್ಬೇಕು ಮೇಡಮ್? ಅವ್ರ ತಂದೆ ತಾಯಿಗಳಿಗೆ, ಅವ್ರ ತಂದೆ ತಾಯಿ ಕಷ್ಟಪಟ್ಟು ತಿಂಗಳ 5,000 10,000 ದುಡ್ಡು ಕಳಿಸ್ತಾ ಇದ್ದಾರೆ. ಇಲ್ಲಿ ಧಾರವಾಡದಲ್ಲಿ ಒಬ್ಬ ಅಭ್ಯರ್ಥಿ ಅಲ್ಲಿ ಒಂದು ತಿಂಗಳ ಎಕ್ಸ್ಪೆಂಡಿಚರು ಕನಿಷ್ಠ ಅಂತಂದರೆ 5,000 ಅಂತೂ ಮಿನಿಮಮ್ ಬೇಕು ಮೇಡಮ್. ಇಲ್ಲಿ ಚಂದ್ರಾಲಯ ಇದು ವಿಜಯನಗರದಲ್ಲಿ ಕನಿಷ್ಠ ಅಂದರೆ 10,000 ಬೇಕು. 10,000 ಕಡಿಮೆ ಯಾವುದೇ ವಿದ್ಯಾರ್ಥಿ ಅಲ್ಲಿ ಸ್ಟೇ ಮಾಡೋದಕ್ಕಾಗೋದೇ ಇಲ್ಲ. ಅವನ ಎಜುಕೇಷನ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದಕ್ಕೆ ಆಗಲ್ಲ. ಹಿಂಗೆ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಮೇಡಮ್. ನಾವೇನು 25ನೇ ತಾರೀಕು ಮೊನ್ನೆ ಗುರುವಾರ ಪ್ರತಿಭಟನೆ ಮಾಡಿದ್ವಿ. ಸರ್ಕಾರಕ್ಕೆ 1 ವಾರ ಟೈಮ್ ಕೊಟ್ಟಿದ್ದೀವಿ ಮೇಡಮ್. ಪ್ರತಿಯೊಂದು ಇಲಾಖೆಯಿಂದ ನೀವು ಅಟ್ಲೀಸ್ಟ್ 1/3 ಆಫ್ ದಿ ವೇಕೆನ್ಸಿ ನೀವು 1 ವರ್ಷದಲ್ಲಿ ಮಾಡಿಲ್ಲ ಅಂತಂದರೆ, ನೀವು ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲ್ಲ ಮೇಡಮ್, ಮಾಡಿ ತೋರಿಸ್ತೀವಿ.
ಯಾಕೆಂತಂದರೆ ಇದು ಸುಮ್ಮನೆ ಅಲ್ಲ, ಯಾವ ವಿದ್ಯಾರ್ಥಿಗಳು ಸುಮ್ಮನೆ ನೀವು ಹೇಳ್ದಂಗೆಲ್ಲ ನಾವು ಕೇಳ್ಕೊಂಡಿರೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಭವಿಷ್ಯ ಇದೆ. ಅವ್ರ ಪೇರೆಂಟ್ಸ್ ದುಡ್ದಿದ್ದೆಲ್ಲ ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇವತ್ತು ಅವರು ಬಡವರಾಗೆ ಉಳ್ಕೊಳೋದಕ್ಕೆ ಇದೊಂದು ಒನ್ ಆಫ್ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಮೇಡಮ್. ಇದು ಇದರಿಂದನೇ ಇವ್ರು ನೇಮಕಾತಿ ಮಾಡದೇ ಇರೋದ್ರಿಂದನೇ ಅವ್ರ ಪಾವರ್ಟಿಯಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ. ಅವ್ರು ದುಡ್ಡಿರೋದೆಲ್ಲ ಇವ್ರಿಗೆ ಕಳಿಸಿದ್ರೆ ಮತ್ತೆ ಇನ್ನೇನು ಎಲ್ಲಿರುತ್ತೆ ಮೇಡಮ್? ಇದು ಅವ್ರ ಹತ್ರ ದುಡ್ಡು ಎಲ್ಲಿರುತ್ತೆ ಹೇಳಿ? ಸರ್ಕಾರಿ ಕೆಲಸ ಅದು ಅಷ್ಟು ಸುಲಭ ಅಲ್ಲ ಮೇಡಮ್. ಒಂದು ಜಾಬ್ ತೊಗೊಬೇಕು ಅಂದರೆ ವರ್ಷಾನುಗಟ್ಟಲೆ ಶ್ರಮ ಪಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಲೈಬ್ರರಿಲಿ ಕೂತ್ಕೊಂಡು, ಅಂದರೆ ಅಲ್ಲೇ ಕೂತ್ಕೊತಾರೆ, ಅಲ್ಲೇ ಮಲ್ಕೊಂಡು ರಾತ್ರಿಯಲ್ಲಿ ಅಲ್ಲೇ ಇದ್ದು ಬೆಳಗ್ಗೆ ತಿರ್ಗಾ ಮತ್ತೆ ಅವ್ರು ರೋಟೀನ್ ಕಂಟಿನ್ಯೂ ಮಾಡ್ತಾರೆ ಮೇಡಮ್. 3 ಟೈಮ್ ಊಟ ಮಾಡೋ ಜಾಗದಲ್ಲಿ 2 ಟೈಮು 1 ಟೈಮ್ ಊಟ ಮಾಡ್ತಿದ್ದಾರೆ ಇವತ್ತು. ಚಂದ್ರ ಲೇಔಟ್, ವಿಜಯನಗರದಲ್ಲಿ, ಧಾರವಾಡದಲ್ಲೆಲ್ಲ ಅವರು ಹೋಟ್ಲಲ್ಲಿ ಸಾಂಬಾರು ತೊಗೊಂಡೋಗಿ ಮನೇಲಿ ರೈಸ್ ಮಾಡ್ಕೊಂಡು ತಿನ್ನೋರು ಎಷ್ಟೋ ಜನ ಇದ್ದಾರೆ ಮೇಡಮ್. ಕರ್ಡ್ ಪ್ಯಾಕೆಟ್ ತೊಗೊಂಡೋಗಿ ರೈಸ್ ಮಾಡ್ಕೊಂಡು ಊಟ ಮಾಡೋರು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಅವರಿಗೆಲ್ಲ ಇವರು ಮೋಸ ಮಾಡ್ತಾ ಇಲ್ವ ಇವರು? ಸರ್ಕಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಮೇಲೆ ಮಾಡಬೇಕು. ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಬೇಕು. ಅದು ನಾವು ಯಾವ ರೀತಿ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಯಾಕೆಂದರೆ ಇದು ನೀವು ಎಜುಕೇಷನ್ ಸುಮ್ಮನೆ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ. ನೀವು ಡೈರೆಕ್ಟ್ ನಾವು ಕೇಳಿದ ತಕ್ಷಣ ಜಾಬ್ ಕೊಡಲ್ಲ ನಮಗೆ. ಇದಕ್ಕೆ ಆದಂಥ ಅಪ್ಲಿಕೇಶನ್ಸ್ ಇರುತ್ತೆ, ಅಪ್ಲಿಕೇಶನ್ ಫೀಸ್ ಪೇ ಮಾಡ್ತೀವಿ. ಅಪ್ಲಿಕೇಶನ್ ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸಲ್ಲೇ ಇವರು ಕೋಟಿ ಲೂಟಿ ಹೊಡಿತಾರೆ ಮೇಡಮ್ ಇವರು. ಸರ್, ಇನ್ನೊಂದು ಕೇಳಲೇಬೇಕು ನಾನು. ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಅನ್ನೋ ಒಂದು ಯೋಜನೆಯನ್ನು ತರ್ತಾರೆ. ಅಂದರೆ ಯಾರಿಗೆ ಕೆಲಸ ಅಥವಾ ಡಿಗ್ರಿ ಮುಗಿಸಿ ಯಾರು ಇನ್ನೂ ಕೆಲಸವನ್ನು ಹುಡುಕ್ತಿರ್ತಾರೆ ಅವರಿಗೆಲ್ಲರೂ ಕೂಡ 2,000 ರೂಪಾಯಿ ಅಂತ ಅದು ಕಾರ್ಯರೂಪಕ್ಕೆ ಬಂದಿದೆಯಾ? ಅಥವಾ ಆ ಯೋಜನೆ ಬಿಟ್ಟು ಈ ಒಂದು ಹುದ್ದೆಗಳಿಗೆ ನೇಮಕವನ್ನು ಮಾಡಿದರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ವಾ? ಮೇಡಮ್, ಯುವ ನಿಧಿ ಏನಿದೆ ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಿಲ್ಲ. ಈಗ ಯಾರೋ ಒಬ್ಬ ಅಧಿಕಾರಿ ಮಗ ಇರ್ತಾರೆ, ಇಲ್ಲ ಒಂದು ಫಾರ್ ಎಕ್ಸಾಂಪಲ್ಸ್ ಮ್ಯಾಮ್, ಅವನು 20 ಲಕ್ಷ ಅವ್ರ ಅಪ್ಪ ಅಮ್ಮ ಗೌರ್ಮೆಂಟ್ ಜಾಬ್ ಇದ್ದು 20-30 ಲಕ್ಷ ದುಡಿತಾ ಇರ್ತಾರೆ. ಇಲ್ಲ ಅವರಿಗೆ ಒಂದು 50 ಎಕರೆ ಲ್ಯಾಂಡ್ ಇರುತ್ತೆ. ಅವ್ನ ಮಗ ಇವಾಗ ಎಜುಕೇಷನ್ ಮುಗಿಸಿರ್ತಾರೆ ಮ್ಯಾಮ್. ಈಗ 3 ವರ್ಷ ಡಿಗ್ರಿ ಇರುತ್ತೆ, ಇಲ್ಲ 4 ವರ್ಷ ಡಿಗ್ರಿ, ಇಂಜಿನಿಯರಿಂಗ್ 4 ವರ್ಷ ಇರುತ್ತೆ. ಕಂಪ್ಲೀಟಾಗಿ ಬಂದಿದ ತಕ್ಷಣ 1 ವರ್ಷದಲ್ಲೇ ನಿಮಗೆ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಆ ವ್ಯಕ್ತಿ ಕೊಡೋದಲ್ಲ ಮೇಡಮ್. ಈಗ 1 ವರ್ಷ 2 ವರ್ಷದಲ್ಲಿ ನೀವು ಉದ್ಯೋಗ ಕೊಡೋಕ್ಕಾಗಿಲ್ಲ ಅಂತ ಅಂದಿದ ತಕ್ಷಣ ಅವ್ರಿಗೆ ಯುವ ನಿಧಿ ಕೊಡೋದಲ್ಲ. ಕೊಟ್ಟರೆ ಎಲ್ರಿಗೂ ಕೊಡಬೇಕು, ಇಲ್ಲ ಯಾರಿಗೆ ನೀಡಿದೆಯಾ ಅವ್ರಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಯಾರು ಸಫರ್ ಆಗ್ತಾರೆ ಅಂತಂದರೆ 2 ವರ್ಷ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಕಂಪ್ಲೀಟ್ ಆದಮೇಲೆ 1 ವರ್ಷದಲ್ಲಿ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗಲ್ಲ ಮೇಡಮ್. 2 ವರ್ಷ 3 ವರ್ಷ ಹೋಗ್ತಲ್ಲ, ಆವಾಗ ನಮ್ಮ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ 2 ವರ್ಷ ತನಕ ಏನು ಅನ್ಸಲ್ಲ ಮೇಡಮ್, ಬರ್ಡನ್ ಅಂತ ಅನ್ಸಲ್ಲ. ಯಾವುದೇ ವಿದ್ಯಾರ್ಥಿಗಳಿಗೆ 2 ವರ್ಷದಲ್ಲಿ ಜಾಬ್ ತೊಗೊಳಕ್ಕಾಗಿಲ್ಲ, ನೀವು ಫ್ರೀ ಗ್ಯಾರಂಟೀಸ್ 2,000 3,000 ಅಂತ ಕೊಡ್ತೀರಾ. ಹಳ್ಳಿ ಮಕ್ಳು ಏನು ಮಾಡಿದ್ರೆ ಇವ್ರು ಸಿಟಿಗೆ ಬರಲೇಬಾರ್ದು ಅಂತ ಮಾಡೋ ಪ್ಲ್ಯಾನ್ ಇದು ಒಂಥರ. ಹಳ್ಳಿ ಮಕ್ಳಿಗೆ 2-3 ಸಾವಿರ ಕೊಟ್ಟರೆ ಅವ್ರು ಅಲ್ಲೇ ಉಳ್ಕೊಂಬಿಡ್ತಾರೆ, ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ 2-3 ವರ್ಷ ಕಳೆದ್ಬಿಡ್ತಾರೆ. ನೀವು ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅವರು ಒಂದು ಕೆಲಸ ಹುಡುಕೋಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಅದ್ರ ಬದಲು ನೀವು ಗ್ಯಾರಂಟೀಸ್ ಕೊಡೋ ಬದಲು ಬೆಂಗಳೂರಲ್ಲಿ ಫ್ರೀಯಾಗಿ ಉಳ್ಕೊಳೋದಕ್ಕೆ ಒಂದಷ್ಟು ಬಿಲ್ಡಿಂಗ್ಸು ಡೆವಲಪ್ಮೆಂಟ್ ವರ್ಕ್ ಯೂಸ್ ಮಾಡ್ಕೊಳ್ಳಿ. ಸಾವಿರಾರು ರೂಮ್ಸು. ಫಾರ್ ಎಕ್ಸಾಂಪಲ್ ನೀವು ಬಿಲ್ಡಿಂಗ್ಸ್ ಕಟ್ಟಿ, ಅದರಲ್ಲಿ ನೀವು ಬೆಂಗಳೂರಲ್ಲಿ ಒಂದು ಸತಿ ಬೆಂಗಳೂರು ಬರಬೇಕಂದ್ರೆ ಎಷ್ಟೋ ಜನ ರೈಲ್ವೆ ಸ್ಟೇಷನ್ನು ಬಸ್ ಸ್ಟಾಪಲ್ಲಿ ಉಳ್ಕೊತಾ ಇದ್ದಾರೆ. ಇವತ್ತು ಒಂದು ಟೈಮ್ ಊಟದ ವ್ಯವಸ್ಥೆ ಇರಲ್ಲ, ಫ್ರೀ ಊಟ ಕೊಡಿ ಅವರಿಗೆ, ಇಲ್ಲಾಂದರೆ ಉಳ್ಕೊಳೋ ವ್ಯವಸ್ಥೆ ಮಾಡಿಕೊಡಿ ಅವರಿಗೆ. ಈಗ ಒಂದು ಲಾಡ್ಜ್ಗೆ ಹೋಗಿ ಉಳ್ಕೊತೀನಿ ಅಂತಂದರೆ 1,000 ರೂಪಾಯಿ ಬೇಕು. ಇಲ್ಲ ಅವನಿಗೆ ಬರೋದೇ ಅವು ಕೆಲಸ ಹುಡ್ಕೊಳಕ್ಕೆ ಬರಬೇಕಂತಂದರೆ ವಾಪಸ್ ಅವನು ಹಳ್ಳಿಗೆ ಹೋಗಿ ಒಂದು ಡೈಲಿ ಇವತ್ತು ಬಂದು ಮತ್ತೆ ವಾಪಸ್ ಹೋಗೋ ಬದಲು ಇಲ್ಲೇ ಅಟ್ಲೀಸ್ಟ್ ಉಳ್ಕೊಳೋ ವ್ಯವಸ್ಥೆ ಮಾಡಿ. ಆದರೂ ಟೆಂಪ್ರವರಿಗಾದರೂ ಒಂದು ಡೆವಲಪ್ಮೆಂಟ್ ಮೇಡಮ್. ಇಟ್ಸ್ ಅಸೆಟ್ಟಾಗಿ ಕ್ರಿಯೇಟ್ ಮಾಡಬೇಕೆ ಹೊರತು ನೀವು ಒಂದು ಸತಿ ದುಡ್ಡು ಕೊಟ್ಟಿದ್ದು ವಾಪಸ್ಸೇ ಇಲ್ಲ ಅಂತಂದರೆ. ಈಗ ಸರ್ಕಾರ ನಡಿಬೇಕಂತಂದರೆ ಡೆವಲಪ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಅಭಿವೃದ್ಧಿ ಯಾವ ರೀತಿ ಆಗುತ್ತೆ? ಸರ್ಕಾರದ ಅಸೆಟ್ ಕ್ರಿಯೇಟ್ ಮಾಡಬೇಕು. ಒಂದು ಬಿಲ್ಡಿಂಗ್ ಅಂತಂದರೆ ಅದು ಅಸೆಟ್. ಅದು ನೀವು ಸುಮ್ಮನೆ ಗ್ಯಾರಂಟೀಸ್ಗೆ ಅನ್ಎಂಪ್ಲಾಯ್ಮೆಂಟ್ ನೀವೇ ಕ್ರಿಯೇಟ್ ಮಾಡ್ತೀರಾ. ಹಳ್ಳಿ ಮಕ್ಕಳಿಗೆ ನೀವು ದುಡ್ಡು ಕೊಟ್ಟರೆ 2-3 ಸಾವಿರ ಅವ್ರು ವಾಪಸ್ ಬೆಂಗಳೂರು ಬರೋದೇ ಇಲ್ಲ. 2-3 ಸಾವಿರದಲ್ಲಿ 2-3 ವರ್ಷ ಅಲ್ಲೇ ಇರ್ತಾರೆ. 2-2 ಸಾವಿರ 3-3 ಸಾವಿರ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಅದಲ್ಲ ಮೇಡಮ್. ಇದು ಫಸ್ಟು ಹೆಂಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಅದೇ ದುಡ್ಡಲ್ಲಿ ನೀವು IT ಕಂಪ್ನೀಸ್ ಇರುತ್ತೆ, ಅವರಿಗೆ ನೀವು ರೆಕಮೆಂಡ್ ಮಾಡಿ. ಪ್ರತಿ ತಿಂಗಳು ನೀವು ಅವರಿಗೆ ಇನ್ಫಾರ್ಮ್ ಮಾಡಿ, ಈ ಥರ ವೇಕೆನ್ಸಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈಗ ಮೆಜಾರಿಟಿ ನಮ್ಮ ಕರ್ನಾಟಕ ಪ್ರೈವೇಟ್ ಜಾಬ್ಸು ಏನು IT-BT ಕಂಪ್ನೀಸ್ ಅಂತ ಇದ್ದಾವೆ ಮೇಡಮ್, ಮೋರ್ ದೆನ್ 80% ಆಫ್ ದಿ ಎಂಪ್ಲಾಯೀಸು ಔಟ್ಸೈಡೇ ಇದ್ದಾರೆ ಮೇಡಮ್ ಇವತ್ತು. ಅದೇ ನಮ್ಮ ಕರ್ನಾಟಕದಲ್ಲಿರೋರಿಗೆ ಯಾಕೆ ಜಾಬ್ ಕೊಡೋಕ್ಕಾಗಲ್ಲ ಇವರು? ಮೋರ್ ದೆನ್ ಈಗ ಕನ್ನಡ ಮಾತಾಡಿ ಅಂತ ಹೇಳ್ತಾರಲ್ಲ, 60% ನಮ್ಮ ಕನ್ನಡದಲ್ಲಿ ಬೋರ್ಡ್ಸ್ ಎಲ್ಲ 60% ಇದೆಯಲ್ಲ. ನಮ್ಮ ಕನ್ನಡದವರೇ ಪ್ರತಿಯೊಂದು ಎಂಪ್ಲಾಯ್ಮೆಂಟ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ IT-BT ಕಂಪ್ನೀಸ್ ಇದೆಯಲ್ಲ, ಪ್ರತಿಯೊಂದು ಕಂಪ್ನೀಸಲ್ಲೂ ನಮ್ಮ ಕನ್ನಡದವರು 60 to 80% ಇರಬೇಕು ಅಂತ ನೀವು ಕಾನೂನು ತೊಗೊಂಬನ್ನಿ. 80% ಕನ್ನಡದವರೇ ಇರಬೇಕಂತ ಕಾನೂನು ತೊಗೊಂಬನ್ನಿ ಮೇಡಮ್. ವಾಚ್ಮೆನಿಂದ ಹಿಡಿದು ಅಲ್ಲಿ ಮ್ಯಾನೇಜರು, ಚೇರ್ಮನ್ ತನಕ ಹೊರಗಡೆಯವರೇ ಇರ್ತಾರೆ. ನಮ್ಮ ಕರ್ನಾಟಕದವ್ರು ಯಾರೂ ಇರ್ಬೋದೇ ಇಲ್ಲ.
ನೀವೇ ಯೋಚಿಸಿ ಮೇಡಮ್, 80% ನಮ್ಮ ಕರ್ನಾಟಕದಲ್ಲೂ ನೀವು ತೊಗೊಂಬಂದು ಎಂಪ್ಲಾಯ್ಮೆಂಟ್ಸ್ ಕೊಡಿ. ಎಷ್ಟು ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳು ಎಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಇದೆ. ನೀವು ಯಾರ್ಯಾರನ್ನೋ ನೀವು ತೊಗೊಂಬಂದು ಅಲ್ಲಿ ಕುಂಡಿಸಿದ್ರೆ ಅವರಿಗೆ ಎಂಪ್ಲಾಯ್ಮೆಂಟ್ ಹೆಂಗೆ ಇದು ಮಾಡ್ತಾರೆ ಮೇಡಮ್? ಸರ್, ಇನ್ನು ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ? ಮೇಡಮ್, ವಿದ್ಯಾರ್ಥಿಗಳು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಮೇಡಮ್. ನಮಗೆ ಆಲ್ರೆಡಿ ಅವರಿಗೆ ಶಿಕ್ಷಣ ಇದೆ, ಸಂಘಟನೆ ಇದೆ. ನಮ್ಮದು ಇನ್ನೇನಿದಿಲ್ಲ ಹೋರಾಟ ಮೇಡಮ್. ಹೋರಾಟ ಅಂತೂ ನಾವು ಅಂಬೇಡ್ಕರ್ ಹೇಳಿರೋ ಪ್ರಕಾರ ನಮಗೆ ಅವರು ಏನು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದಾರೆ, ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಈಗ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ, ಸಂಘಟಿತರಾಗಿದ್ದೀವಿ. ಆಲ್ರೆಡಿ ನಾವು ಸಂಘಟಿತರಾಗಿದ್ದೀವಿ ಅಂತ ಹೇಳಿ ಧಾರವಾಡದಲ್ಲಿ ತೋರಿಸಿದ್ದೀವಿ. ಇವಾಗ ಇಡೀ ನ್ಯಾಷನಲ್ ಇಂಟರ್ನ್ಯಾಷನಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತೇಳಿ. ಆದರೆ ಇದನ್ನು ನೀವು ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಜಾಸ್ತಿ ಇಲ್ಲ ಮೇಡಮ್. ಒಂದೇ ವಾರ ಟೈಮ್ ಕೊಟ್ಟಿದ್ದೀವಿ. ಒಂದು ವಾರದಲ್ಲಿ ನೀವೇನಾದರೂ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತಂದರೆ, ನೀವು ಇಷ್ಟ ಬಂದಂಗೆ ಬರೀ 2 ವರ್ಷ ಮಾಡ್ತೀವಿ ವಯೋಮಿತಿ ಅಂದರೆ ಆಗಲ್ಲ. ಕನಿಷ್ಠ ಎಲ್ಲ ಇಲಾಖೆಯಲ್ಲಿ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಿ. ಪೊಲೀಸ್ ಕಾನ್ಸ್ಟೇಬಲ್ ಮೇಡಮ್, SC ST OBCಗೆ 33 ಇಯರ್ಸ್ ಮತ್ತು ಜನರಲ್ ಮೆರಿಟ್ಗೆ 30 ಇಯರ್ಸ್ ಮಾಡಿ. PSI 545 ಮತ್ತು 402 ಬರ್ದಿರೋರಿಗೆ ಇನ್ನೊಂದು ಅಟೆಂಪ್ಟ್ ಕೊಡಿ. ಎಲ್ಲ ಇಲಾಖೆಯಲ್ಲಿ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಿ. ಅದ್ರ ಜೊತೆಯಲ್ಲಿ 1/3 ಆಫ್ ದಿ ವೇಕೆನ್ಸಿ ಏನಿದೆ ಇವಾಗ ಸರ್ಕಾರದಲ್ಲಿ, ಅದು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು. ಇನ್ನು ಮುಂದೆ ಯಾವುದೇ ವ್ಯಕ್ತಿ, ಮಧ್ಯವರ್ತಿಗಳಿರ್ಬೋದು, MLA MPಗಳು, ಮಿನಿಸ್ಟರ್ಸ್ ಯಾರೇ ಆಗಲಿ, ಭ್ರಷ್ಟಾಚಾರ ಅಂತ ಏನಾದರೂ ಮಾಡಿದ್ರೆ ನೀವು ನೇಮಕಾತಿಯಲ್ಲಿ ನಿಮ್ಮನ್ನು ರೋಡಿಗೆ ಕರ್ಕೊಂಬಂದು ಓಡಿಸ್ತೀವಿ ಮೇಡಮ್. ಇಲ್ಲಾಂದರೆ ಎರಡನೇದು ಜೈಲಿಗೆ ಹೋಗ್ಬೇಕಾಗುತ್ತೆ. ನಾವು ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಯಾವುದೇ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಸರ್ಕಾರ ಪ್ರತಿ ಇಲಾಖೆಯಲ್ಲೂ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು ಮೇಡಮ್. ಯಾವುದೇ ನೋಟಿಫಿಕೇಷನ್ಸ್ ಮಾಡಿದ್ರು ವಿತಿನ್ ಎ ಸ್ಪ್ಯಾನ್ ಆಫ್ 1 ಇಯರಲ್ಲಿ ಆ ನೋಟಿಫಿಕೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು. ನೀವು 3 ವರ್ಷ 5 ವರ್ಷ ತೊಗೊಂಡ್ರೆ ಯಾರೂ ಕೇಳಲ್ಲ. ಇಲ್ಲಿ ಪ್ರತಿ ಇಲಾಖೆಯಲ್ಲೂ ಪ್ರತಿಯೊಂದು ನೋಟಿಫಿಕೇಷನ್ಸಲ್ಲೂ ಕೋರ್ಟು ಕಚೇರಿ ಅಂತ ಹೇಳ್ಕೊಂಡು ಇವರು ಬೇಕು ಅಂತ ಹೇಳಿ 3 ವರ್ಷ 5 ವರ್ಷ ಮಾಡ್ತಾರೆ ಮೇಡಮ್. ಯಾಕೆಂದರೆ ಇದೆಲ್ಲ ಕರಪ್ಷನ್ ಮಾಡೋದಕ್ಕೋಸ್ಕರ. KPSCಯಲ್ಲೇ ನೀವು ಅಲ್ಲಿರೋ ಮೆಂಬರ್ಸ್ ಇರ್ಬೋದು, KPSC ಕಮಿಷನ್ ಅಂತ ಹೇಳಿ ಅಷ್ಟು ಜನ ಇದ್ದಾರೆ ಮೇಡಮ್, 16 ಜನ. ಅದು ಅಷ್ಟು ಜನ ಅವಶ್ಯಕತೆಯೇ ಇಲ್ಲ. ಮತ್ತು ನಾನು ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀನಿ ಅಂದರೆ, ಯಾವ ಎಕ್ಸಾಮ್ಸು ಗ್ರೂಪ್ C ಇರ್ಬೋದು, ಗ್ರೂಪ್ P ಎಕ್ಸಾಮ್ಸು, ಗ್ರೂಪ್ C ಗ್ರೂಪ್ D ಎಕ್ಸಾಮ್ಸ್ ಯಾವುದು KPSCಗಂತೂ ಎಕ್ಸಾಮ್ ನಡೆಸೋದಕ್ಕೆ ಕೊಡಬೇಡಿ ಮೇಡಮ್. KEA ಕೊಡಿ ಮೇಡಮ್. KEA ತುಂಬ ಚೆನ್ನಾಗಿ ಎಕ್ಸಾಮ್ಸ್ ಮಾಡ್ತಾಯಿದೆ. KEA ಮುಖಾಂತರ ವಿತಿನ್ 6 ಮಂತ್ 1 ಇಯರಲ್ಲಿ ಎಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಅದು ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಿದೆ ಮೇಡಮ್. ಗೊತ್ತಿದ್ದು ನಾಟಕ ಅಂತೂ ಮಾಡೋಕ್ಕೆ ಹೋಗಬೇಡಿ. ಏನು ಇದೆಯಾ ನಮ್ಮ ಬೇಡಿಕೆನ ಅದನ್ನು ಕಾರ್ಯರೂಪಕ್ಕೆ ತೊಗೊಂಬನ್ನಿ. ಇದು ನಮ್ಮ ಎಚ್ಚರಿಕೆ ಇಲ್ಲ ಮೇಡಮ್. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮೇಡಮ್. ಮನವಿ ಮಾಡ್ಕೊತಾ ಇದ್ದೀನಿ ಸರ್ಕಾರಕ್ಕೆ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆನ ಈಡೇರಿಸ್ಬೇಕಂತ ಕೇಳ್ತಿದ್ದೀನಿ. ಧನ್ಯವಾದಗಳು ಸರ್. ಇನ್ನು ಕೇಳಿದ್ರಲ್ಲ, ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಅವ್ರು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ಅವರ ಬೇಡಿಕೆ ಒಂದೇ ಆಗಿರುವಂಥದ್ದು, ವಯೋಮಿತಿಯನ್ನು ಹೆಚ್ಚಿಸಿ ಮತ್ತು ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿ. ಇಲ್ಲದಿದ್ದರೆ 1 ವಾರಗಳ ಕಾಲ ಸರ್ಕಾರಕ್ಕೆ ಟೈಮನ್ನು ಕೊಟ್ಟಿದ್ದೀವಿ. ಆ ಸಮಯದಲ್ಲಿ ನೀವೇನಾದರೂ ಈ ಕಾರ್ಯರೂಪಕ್ಕೆ ಈ ಒಂದು ಏನು ಬೇಡಿಕೆಗಳನ್ನು ತಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಮನವಿಯನ್ನು ಕೂಡ ಮಾಡಿದ್ದಾರೆ. ಸೊ ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಈ ಪ್ರತಿಭಟನೆ ಎಲ್ಲಿವರೆಗೂ ಹೋಗುತ್ತೆ, ಏನೆಲ್ಲ ಆಗುತ್ತೆ, ಇದನ್ನೆಲ್ಲವನ್ನ ಕಾದು ನೋಡಬೇಕಿದೆ. ಇನ್ನು ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.